ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಈ ನೀಲಿ ಮೋಹಕ ಕಣ್ಣ, ಚೆಲುವಲ್ಲಿ ಬಾನಿನ ಬಣ್ಣ, ರಂಗಾದ ಕೆನ್ನೆ ತುಂಬ ಆ ಸಂಜೆವೋ ಕುಳಿ ಬಣ್ಣ. ನೀ ತಂದೆ ಬಾಳಲಿ ಎಂದು ನೂರೊಂದು ಕನಸಿನ ಬಣ್ಣ, ಮನಸ್ಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ. ಬಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು, ಒಲವೆಂಬ ರಂಗವಲ್ಲಿ ಹಾಕಿದೆ ಎಲ್ಲೂ. ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ, ಏನು ಮೋಡಿ ಮಾಡಿ ಎಂದು ಕಾಡಿದೆ ಹೆಣ್ಣ. ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ, ಬಿಳಿದಂತಕ್ಕಿಂತ ಚೆಲುವು ನಿನ್ನೊಡಲ ಕಾಂತಿಯ ಬಣ್ಣ. ನೊರೆ ಹಾಲಿಗಿಂತ ಬೆಳಕು ಈ ನಿನ್ನ ಮನಸ್ಸಿನ ಬಣ್ಣ, ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ. ನೀಲಿ ಕಡಲಂತೆ ನಿನ್ನ ಪ್ರೀತಿ ಆಳವು, ಮುತ್ತು ರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು, ಚೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು, ಕಾಲದಲ್ಲಿ ಮಾಸದಂಥ ಗಟ್ಟಿ ಬಣ್ಣವು. ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಕಾಮನ ಬಿಲ್ಲ ಕದ್ದಿರೋ ಕಳ್ಳ ಕಣ್ಣೆದುರಲ್ಲಿ ಬರುತ್ತಾನೆ, ರಂಗನು ನಿಂಗೆ ಕೊಡುತ್ತಾನೆ. ತಾವರೆ ಕೆಂಪು ಥರ ಥರ ಕೆಂಪು ಕೈಯಲ್ಲಿ ಹಿಡಿದು ತರುತ್ತಾನೆ, ಹಚ್ಚುತ್ತಾನೆ ನಿನ್ನ ಕೈಗೆ ಮದರಂಗಿ, ಕೆಂಪು ಕೂಡ ನಾಚೋ ಕೆಂಪು ಮದರಂಗಿ, ನಾರಿಯ ಪ್ರೀತಿಯ ಮದರಂಗಿ.
ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಮದುವೆ ಎಂದರೆ ಸಂಭ್ರಮ ತಳಿರು ತೋರಣ ಚಪ್ಪರ ಡಿಂಡಿಮಾ ಮದುವೆ ಎಂದರೆ ಸಂಭ್ರಮ ಬಂಧು ಬಳಗ ನೆರೆಯೋ ಡಿಂಡಿಮಾ ಒಂದೇ ಓಡಾಟ ಸುಮ್ಮನೆ ಹಾರಾಟ ಹೊಸ ಬಟ್ಟೆಲಿ ವೈಯಾರ ತುಳುಕಾಡಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ ಒಂದೇ ಹುಡುಕಾಟ ಸುಮ್ಮನೆ ಎಳೆದಾಟ ಸಣ್ಣ ಕೆಲಸಕ್ಕೆ ನೂರಾರು ತಲವಾಡಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ ಮದುವೆ ಎಂದರೆ ಸಂಭ್ರಮ ಚಿಮುಕಿ ಸರಗಳ ಥಳಥಳ ಡಿಂಡಿಮಾ ಮದುವೆ ಎಂದರೆ ಸಂಭ್ರಮ ಬಂಧು ಬಳಗ ನೆರೆಯೋ ಡಿಂಡಿಮಾ ವಯಸ್ಸಿಗೆ ಬಂದ ಹುಡುಗಿ ತಾಮೆಚ್ಚೋ ಹುಡುಗ ಯಾರು ಅಂತ ನೋಡು ಹುಡುಕಾಡು ಮಧುರಂಗ ಬಯಸಿದ ಮನೆ ಸಿಗದೆ ತಾ ಸೇರಿದ ಮನೆಯ ಕೈಯದೆ ಮನವ ತೆರೆಯು ಕಹಿ ಮರೆಯು ರಸರಂಗ ಸಖಿ ಸುಖ ಇನ್ನೆಲ್ಲ ಈ ಸುಖ ಸವಿ ಒಂದೇ ಕೂಗಾಟ ಸುಮ್ಮನೆ ಚೀರಾಟ ಹತ್ತು ಒಲೆ ಮೇಲೆ 16 ನಳಪಾಕದ
ಸುತನೆ ಹರಿಹರ ಮಾನ್ಯನೆ ಅಗಣಿತ ತಾರ ಗಣಗಳ ದೇವನೆ ಗಜಮುಖನೇ ವಂದನೆ ಪಾರ್ವತಿ ಸುತನೆ ಹರಿಹರ ಮಾನ್ಯನೆ ಅಗಣಿತ ತಾರ ಗಣಗಳ ದೇವನೆ ಗಜಮುಖನೇ ವಂದನೆ 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 ಮೋದಕ ಪ್ರಿಯಕರ ಶ್ರೀಲಂಬೋದರ ಬುದ್ಧಿಪ್ರದಾಯಕ ಸಿದ್ಧಿ ವಿನಾಯಕ ಮೋದಕ ಪ್ರಿಯಕರ ಶ್ರೀಲಂಬೋದರ ಬುದ್ಧಿಪ್ರದಾಯಕ ಸಿದ್ಧಿ ವಿನಾಯಕ ದುರಿತವ ಕಳೆಯುವ ಅಭಯವ ನೀಡುವ ದುರಿತವ ಕಳೆಯುವ ಅಭಯವ ನೀಡುವ ಗಣಗಳ ನಾಯಕ ಭಕ್ತರ ಪಾಲಕ ಗಜಮುಖನೇ ವಂದನೆ 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 ಮಂಗಳ ಕಾರ್ಯಕ್ಕೆ ಪೂಜಿತ ನೀನೆ ಚಂದ್ರನ ಗರ್ವವ ಮುರಿದವ ನೀನೆ ಮಂಗಳ ಕಾರ್ಯಕ್ಕೆ ಪೂಜಿತ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ಇರುಳಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚತ್ತ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ
ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾದೆ ನಡೆನೆ ಕನಸ ಹೊಸಗೆ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ. ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ. ಲಲಲ ಲಲಲ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಅರಳಿತು ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕರುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ನಿಜವಾಗಿಯೂ ತಯಾರಿ ಇದ್ಯಾವುದು ತಂತಹ ಒಬ್ಬ ದೈವಿ ಪುರುಷರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮಗೆ ನಿಮಗೆ ಅವಕಾಶ ಸಿಕ್ಕದ್ದು ಪುಣ್ಯ. ಎಕ್ಸ್‌ಪಿಎಸ್‌ನಲ್ಲಿ ಸರ್ಕಾರಿ ಶಿಕ್ಷಕರಾಗಿ ಸೇವೆ ಪ್ರಾರಂಭ. 1978 ಜನವರಿ 16ರಂದು ಮಾತೋಶ್ರೀ ಅವರ ಲಿಂಗೈಕ್ಯರಾದರು. 1978 ಜೂನ್ 2ರಂದು ಪ್ರಥಮ ಪುತ್ರ ಚಂದ್ರಕಾಂತರ ಜನನ. 1979 ಸೆಪ್ಟೆಂಬರ್ 2ರಂದು ದ್ವಿತೀಯ ಪುತ್ರ ರವಿಕಾಂತರ ಜನನ. 1981ರಲ್ಲಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ
ಬೆಣಚಿ HPS ಶಾಲೆಗೆ ವರ್ಗಾವಣೆ. 1982 ಅಕ್ಟೋಬರ್ 31ರಂದು ತೃತೀಯ ಪುತ್ರ ಶಶಿಕಾಂತರ ಜನನ. 1982ರಲ್ಲಿ ಧಾರವಾಡ ಕಿಟೇಲ್ ಕಾಲೇಜಿನಲ್ಲಿ ಬಾಲ್ಯ ವಿದ್ಯಾರ್ಥಿಯಾಗಿ ಪೂರ್ವ ವಿಶ್ವವಿದ್ಯಾಲಯ ಕೋರ್ಸ್ ಉತ್ತೀರ್ಣರಾಗಿ 1986ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಲಾ ಪದವೀಧರರಾಗಿ ಉತ್ತೀರ್ಣ. 1978ರಲ್ಲಿ 1 ವರ್ಷ ವೇತನ ರಹಿತ ರಜೆ ಪಡೆದು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಶಿಕ್ಷಣ ಪದವಿ ಉತ್ತೀರ್ಣ. 1976ರಿಂದ 2007ರವರೆಗೆ ಧಾರವಾಡ ತಾಲೂಕು ಶಿಕ್ಷಕರಾಗಿ ಧಾರವಾಡ ತಾಲೂಕಿನ ಎಲಿಕೊಪ್ಪದಲ್ಲಿ ಸೇವೆ. 2007 ಜೂನ್ ತಿಂಗಳಲ್ಲಿ ಪ್ರೌಢಶಾಲೆಗೆ ಪದೋನ್ನತಿ ಪಡೆದು ಧಾರವಾಡ ತಾಲೂಕಿನ ವೀರಾಪುರಕ್ಕೆ ವರ್ಗಾವಣೆ. 2010 ಜನವರಿ ವರ್ಗಾವಣೆ. 2014 1 ವರ್ಷ ಪ್ರೌಢಶಾಲಾ ಪ್ರಧಾನ ಶಿಕ್ಷಕರಾಗಿ ಪ್ರಭಾರಿ ಸೇವೆ. 2016 ಮಾರ್ಚ್ 31ರಂದು ವೃತ್ತಿ ಜೀವನದಿಂದ ಮಾತ್ರ ನಿವೃತ್ತಿ. ಇವರ ಆಸಕ್ತಿಗಳು ಸಾಹಿತ್ಯ ಓದುವುದು, ಜನಪದ, ಸಂಗೀತ, ದೊಡ್ಡಾಟ, ನಾಟಕ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಈ ಬಂಧನ ನನ್ನ ನಿನ್ನ ಮಿಲನ. ಕಣ್ಣಲ್ಲಿ ಸ್ವಾತಿ ತಂದೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. प्यारे दादाजी है सबसे अनमोल, कितने मीठे उनके अनुभव के कुछ बोल। प्यारे दादाजी है सबसे
आप दोनों को एनिवर्सरी की बहुत बहुत बधाइयाँ। ಸಮಾರಂಭದ ವಿಶೇಷ ಆಕರ್ಷಣೀಯರಾದಂಥ ದಂಪತಿ ಶ್ರೀಯುತ ರುದ್ರಪ್ಪ ಮತ್ತು ಸುವರ್ಣ ದಂಪತಿಯವರು ಅವರಿಗೆ ಮತ್ತು ಈ ಅಪಾರ ಸಂಖ್ಯೆಯಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆತನದ ಬಂಧು ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದಕ್ಕೆ ತಮಗೂ ಸಹಿತ ಆನಂತರ ನಮ್ಮ ರಾಜಾಜಿನಗರದ ನಮ್ಮ ಮಿತ್ರ ವೃಂದವೆಲ್ಲ ತಪ್ಪದೇ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮಗೂ ಆನಂತರ ನಮ್ಮ ರಾಜಾಜಿನಗರದ ಎಲ್ಲ ಸಹೋದರಿಯರು ಸಹಿತ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದಕ್ಕಾಗಿ ತಮಗೆಲ್ಲ ಆದರದ ಸ್ವಾಗತವನ್ನು ಕೋರಿ ನಾನು ನನಗೆ ಕೊಟ್ಟಿರುವಂಥ ಒಂದೆರಡು ಮಾತು ಮಾತಾಡಲಿಕ್ಕೆ ಹೇಳಿದ್ದಾರೆ. ಆ ಮಾತು ನಾನ್ಯಾಕೆ ಮಾತಾಡಬೇಕು ಬೇಕಾಗಿಲ್ಲ ಅಂತ ಹೇಳಿದರೆ ನಮ್ಮ ಅಳಿಯಂದರು ಅಂದರೆ ನಮ್ಮ ಕಲ್ಲೂರು ಸರ್ ಮಕ್ಕಳು ಇಲ್ಲ ನೀವು ಮಾತಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಒತ್ತಾಯ ಮಾಡಿದರೆ ಮಾತು ಅಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ. ಅದೇ ಆಸಕ್ತಿಯಿಂದ ಮಾತಾಡುವ ಮಾತು ಬೇರೆ, ಒತ್ತಾಯದಿಂದ ಮಾತಾಡ್ತಾ ಬೇರೆ. ಇಲ್ಲಿ ಒತ್ತಾಯದಿಂದ ಮಾತಾಡ್ತಾ ಇದ್ದೀನಿ ನಾನು. ಅದನ್ನು ಯಾವ ರೀತಿ ಅನ್ನೋದು ಸ್ವಲ್ಪ ತಾವು ಕೇಳಬಹುದು. ಓಕೆ ಸ್ನೇಹಿತರೆ, ಈ ದಂಪತಿಗಳ 50ನೇ ವರ್ಷಾಚರಣೆ ಇದು. ಶ್ರೀಯುತ ರುದ್ರಪ್ಪನವರು ರೋಡ್ ತಾಲೂಕಿನ ಸವಡಿ ಗ್ರಾಮದ ಮಧ್ಯಮ ವರ್ಗದ ಸುಸಂಸ್ಕೃತ ಮನೆತನದಲ್ಲಿ ದಿವಂಗತ ಅಯ್ಯಪ್ಪ ಮತ್ತು ರುದ್ರಮ್ಮ ತಾಯಿಯವರ ಹೊಟ್ಟೆಯಲ್ಲಿ 5ನೇ ಮಗನಾಗಿ ಹುಟ್ಟಿದವರೇ ಈ ರುದ್ರಪ್ಪನವರು. ಇವರಿಗೆ ಶ್ರೀಯುತ ಸಂಗಪ್ಪ, ನಿಂಗಪ್ಪ, ಶರಣಪ್ಪ ಎಂಬ 3 ಅಣ್ಣಂದಿರರು ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಎಂಬ ಅಕ್ಕಂದಿರರ ತುಂಬ ಕುಟುಂಬ ಇವರದು. ಇವರಲ್ಲಿ ಶ್ರೀ ಶರಣಪ್ಪ ಎಂಬ ಅಣ್ಣ ಮಾತ್ರ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದವರು. ಅವರು ಸರಿಸುಮಾರು 45ನೇ ವಯಸ್ಸಿನಲ್ಲಿಯೇ ಹೃದಯಾಘಾತಕ್ಕೀಡದರು. ಶ್ರೀ ನಿಂಗಪ್ಪ ಸಹೋದರರು ತಮ್ಮ 50ನೇ ವರ್ಷದ ಆಸುಪಾಸಿನಲ್ಲಿ ಹೃದಯಾಘಾತದಿಂದ ವಿಧಿವಶರಾದರು. ಶ್ರೀ ಸಂಗಪ್ಪ ಇವರು ಹಿರಿಯ ಸಹೋದರರು. ಅವರು ತಮ್ಮ 78ನೇ ವಯಸ್ಸಿನಲ್ಲಿ, ಅಂದರೆ ಇತ್ತೀಚೆಗೆ 2 ವರ್ಷಗಳ ಹಿಂದೆ ವಯೋಸಹಜ ಕಾಯಿಲೆಯಿಂದ ದೈವಾಧೀನರಾದರು. ಶ್ರೀಯುತ ರುದ್ರಪ್ಪನವರು ಸುಮಾರು 6 ವರ್ಷದವರಿರುವಾಗಲೇ ತಮ್ಮ ತಂದೆಯನ್ನು ಕಳೆದುಕೊಂಡವರು. ಹೀಗಾಗಿ ತಾಯಿ ರುದ್ರಮ್ಮ ಮತ್ತು ಅಕ್ಕ ಲಕ್ಷ್ಮಮ್ಮ ಇವರ ಚಾಕರಿಯಲ್ಲಿಯೇ ಹೆಚ್ಚು ಬೆಳೆದು ಬಂದವರು. ಅವರು ಸುಮಾರು 22-23 ವರ್ಷದವರಿರುವಾಗಲೇ ರುದ್ರಮ್ಮ ತಾಯಿಯವರು ಶಿವಾಧೀನರು ಕೂಡ ತಮ್ಮನ ಹತ್ತಿರ ಅಕ್ಕನ ಹತ್ತಿರ ಈ ತಮ್ಮ ಹೋಗುವುದು ಬರುವುದು ನಡೆದೇ ಇರುತ್ತದೆ. ಇವರಿರೋರು ಹರಟೆಗೆ ಕೂತರೆ ಎಲ್ಲವನ್ನೂ ಮರೆತಂತಿರುತ್ತಾರೆ. ಇಂಥ ಅಕ್ಕ ತಮ್ಮಂದಿರರು, ಏಕೆಂದರೆ ಸಂಪರ್ಕಗಳು ಈಗ ಇರುವಷ್ಟು ಸರಳವಾಗಿರುತ್ತಿರಲಿಲ್ಲ. ಎಲೆಗಾರ ಕುಟುಂಬವು ಒಂದು ಸುಶಿಕ್ಷಿತ. ಆಗ ನಮ್ಮ ಅತ್ತೆ, ಅಂದರೆ ಶ್ರೀ ರುದ್ರಪ್ಪನವರ ತಾಯಿಯವರು ನಮ್ಮ ಹಿರಿಯಣ್ಣನವರಿಗೆ ವಿನಂತಿಸಿ ಮಗ ರುದ್ರಪ್ಪನಿಗೆ ಏನಾದರೊಂದು ನೌಕರಿ ಕೊಡಿಸಬೇಕೆಂದು ಕೇಳಿಕೊಂಡರು. ಊರಿಗೆ ಮರಳಿದಾಗ ಎಲ್ಲರೊಂದಿಗೆ ಈ ವಿಚಾರವನ್ನೇ ಚರ್ಚಿಸಿದ ಹಿರಿಯಣ್ಣನವರು ತಾವು ಶ್ರೀಸಿದ್ದರು. ಅಪರಿಚಿತರಾದ ಶ್ರೀ ರುದ್ರಪ್ಪನವರನ್ನು ಪರಿಚಯಿಸಿಕೊಂಡು ಒಟ್ಟಾಗಿಯೇ ನಾವು ಇರುತ್ತಿದ್ದೆವು. ಇವರು ಪೀಠಭೂಮಿಯಲ್ಲಿ ನೌಕರಿ ಮುಗಿಸಿ ಮರಳಿದಾಗ ತಮ್ಮ ಅನುಭವ ಹೇಳುತ್ತಿದ್ದರು. ಕಠಿಣತನ ಕೆಲಸವಾದರೂ ಹಿಂಜರಿಯುತ್ತಿರಲಿಲ್ಲ. ಏಕೆಂದರೆ ಅವರಲ್ಲಿ ಏನೋ ಒಂದು ಛಲ ಮನೆ ಮಾಡಿಕೊಂಡಂತಿತ್ತು.
ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ನಿನಗೆದು ಹೃದಯದ ಅರ್ಪಣೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದಃ ಶತಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದಃ ಶತಂ ನೂರು ನೂರು ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಹಾಲು ಜೇನಿನಲ್ಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ ಆಣೆಯ ಮಾಡುವೆ ನಿನಗೆದು ಪ್ರೀತಿಯ ಎಲ್ಲ ಒಂದು ಏನು ತೂಕ ಅಂತಿದ್ದಲ್ಲ, ಅವ್ನ ಒಟ್ಟು ಯಾರಿಗೂ ಕಳಿಸಿಲ್ಲ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಏನು ಮಧುರ ಈ ಬಂಧನ ಅದೇ ಭೂಮಿ ಅದೇ
ಅದೇ ಬಾನೋ ಈ ನಯನ ನೂತನ. ಉದಯ ಕಿರಣ ಸೆಳೆದಾಗ ಹೂವ ಹನಿಯೂ ಹೊಳೆದಾಗ ಋತುವಿನ ಬಂಧನ. ಹೃದಯ ಕಣ್ಣಲ್ಲಿ ಉಲಿವಾಗ ಬೆರೆತು ಈ ಜೀವನಲಿವಾಗ ಒಲವಿನ ಬಂಧನ. ನೀವೊಂಥರ ಮಾಯಗಾತಿ. ಕಾಲನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀರಾ. ಕಾಲನಲ್ಲರಿ, ನಿಮ್ಮ ಪ್ರೀತಿನ ನನ್ನ ಹೃದಯದಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀನಿ. ಪ್ರೀತಿನೂ ಒಂಥರ ಮಾಯೇನೆ. ಅದು ಜೀವನ ಪೂರ್ತಿ ಯೌವನ ಇರೋ ಹಾಗೆ ನೋಡ್ಕೊಳ್ಳೋ ಮಾಯೆ. ಕನಸಿನ ನೂರು ಎಳೆಯಿಂದ ನೇಯುವ ಗೂಡು ಸಂಬಂಧ ನಲುಮೆಯ ಬಂಧನ. ಯಾರೋ ಕರೆದಂತೆ ದೂರಿಂದ ಗರಿಯ ತೆರೆದಂಥ ಮರಿ ಚಂದ ಗೆಲುವಿನ ಬಂಧನ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ. ಏನು ಮಧುರೈ ಬಂಧನ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ಮಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂಥ ಕನಸು, ಅದೃಷ್ಟದಾಟ ತಂದಂಥ ಸೊಗಸು. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಈ ಬಾಳ ನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ಪುತ್ರತೆಯರು ಚಂದ್ರಕಾಂತ, ರವಿಕಾಂತ ಹಾಗೂ ಶಶಿಕಾಂತ್, ಈ ಮೂವರು ಆಯೋಜನೆ ಮಾಡಿರ್ತಕ್ಕಂಥ 50ನೇ ಮದುವೆಯ 50ನೇ ವಾರ್ಷಿಕೋತ್ಸವ. ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 50 ವರ್ಷ 60 ವರ್ಷಕ್ಕೆ ವಾರ್ಷಿಕೋತ್ಸವಗಳು ಅಂತ ಏನಲ್ಲ, 50 ವರ್ಷ ಆದಾಗ ಅವುಗಳನ್ನು ಮಾಡುವಂಥ ರೂಢಿ ಪದ್ಧತಿ ಬಂದಿದೆ. ಆ ಪ್ರಕಾರವಾಗಿ ನಮ್ಮ ವಿವಾಹವಾಗಿ ಇಂದಿಗೆ 50 ವರ್ಷಗಳು ಸಂದಿವೆ. ಸಾಮಾನ್ಯವಾಗಿ 50 ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿರ್ತಕ್ಕಂಥವರ ಸಂಖ್ಯೆ ಕಡಿಮೆ ಇರಬಹುದು. ನಾನು ಅದರಲ್ಲಿ ಪಾಲ್ಗೊಳ್ತೀನಿ ಅಂತಂದ್ರಂಥ ವಯಸ್ಸು 68, ಸುಮಾರು 75 ನಂತರ ಎಲ್ಲರಿಗೂ ಈ ಅವಕಾಶ ಇರ್ತದೆ. ಅದು ನನಗೆ 58ಕ್ಕೆ ಸಿಗುತ್ತೆ. ಕಾರಣ ಏನು ಅಂತಂದ್ರೆ 18ನೇ ವರ್ಷಕ್ಕೆ ಮದುವೆಯಾಗಿದ್ದೇನೆ. ಮದುವೆಯಾಗಲು ಕಾರಣಗಳು ಅನೇಕ, ಒಂದೇ ಕಾರಣ ಇರಲಿಕ್ಕಿಲ್ಲ. ನಮ್ಮ ಸಹೋದರನ ಮದುವೆಯನ್ನು ಮಾಡಬೇಕಾಗಿತ್ತು. ನಾನು ಕೊನೆಯವನಾಗಿದ್ದರಿಂದ ಕಡೆಹುಟ್ಟನ್ನ ಕೊನೆಗೆ ಮಾಡಬಾರ್ದು ಅನ್ನುವಂಥ ಒಂದು ಸಂಪ್ರದಾಯಕ್ಕೆ ಕಟ್ಟಿಬಿಟ್ಟು ಅವನದನ್ನು ಮಾಡಿಬಿಡೋಣ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಹಿರಿಯರು ಆಯೋಜನೆ ಮಾಡಿರ್ತಕ್ಕಂಥ ವಿವಾಹ. ಹಾಗಾದ್ರೆ ವಿವಾಹ ಮಾಡಬೇಕಾದ್ರೆ ಸುಮ್ಮನೆ ಒಬ್ಬರಿಗೆ ಮಾಡಿಬಿಡ್ಬೇಕಂತ ಆಗೋದಿಲ್ಲ, ಕನ್ಯೆಯನ್ನು ಹುಡುಕ್ಬೇಕಲ್ಲ. ಕನ್ಯೆ ಹುಡುಕ್ಬೇಕಾದಾಗ 18 ವರ್ಷ ಆಗೈತಿ, ಕೇವಲ SSLC ಮುಖ್ಯಾರ, ಮುಂದಿನ ಜೀವನದ ಭರವಸೆ ಏನು ಅನ್ನುವಂಥ ಕಲ್ಪನೆಯೂ ಕೂಡ ಯಾರಿಗೆ ಇರದೇ ಇದ್ದಂಥ ಸಂದರ್ಭದಲ್ಲಿ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತಕ್ಕಂಥ ಹಿರಿಯರ ಒಂದು ಆಶಾಭಾವನೆ, ಅವರು ಏನನ್ನೂ ವಿಚಾರ ಮಾಡ್ತಿದ್ದಿಲ್ಲ. ಒಳ್ಳೆಯದಾಗಬೇಕು ಅಂತಂದ್ರೆ ಹಿರಿಯರು ಒಳ್ಳೇದು ಏನನ್ನ ಕಲ್ಪನೆ ಮಾಡ್ತಾರೆ ಅದೆಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಉದಾಹರಣೆಗೆ ನಾನೇ ಸಾಕ್ಷಿ.
ವಿವಾಹಕ್ಕೆ ಮುಂಚೂಣಿಯಾಗಿ ಏನು ನಡೀತು ಅನ್ನೋದನ್ನ ಶ್ರೀಯುತ ಬಸವರಾಜ ಯಲಿಗಾರ್ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದರಲ್ಲಿನ ನನಗೂ ಒಂದು ಎರಡು ಮಾತುಗಳನ್ನು ಹೇಳಬೇಕಂತ ಆಸೆ ಇದೆ. ಅವರು ಹೇಳಿದ ಹಾಗೆ ನಾನು 72ನೇ ಇಸ್ವಿಯಲ್ಲಿ ಮೆಟ್ರಿಕ್ ಮುಗಿಸಿದೆ. ಆ ವರ್ಷ ಕಾಲೇಜಿಗೆ ಸೇರ್ಕೋಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಕಾಲೇಜಿಗೆ ಸೇರ್ಕೊಳ್ಳಿಕ್ಕೆ ಆಗಲಿಲ್ಲ. ಕಾರಣ ಏನು ಅಂತಂದ್ರೆ ಆ ವರ್ಷ ಬರಗಾಲ ಇತ್ತು, ಬೇಡ ಅನ್ನುವಂಥ ಅಭಿಪ್ರಾಯದಲ್ಲಿ ಬಿಟ್ಟಿದ್ದು. ಅದೇ ಸಮಯದಲ್ಲಿ ಇವರ ಸೋದರತೆಯ ಮಗಳು ಕುಸುಮಾಗಡಿಗೆ ಕೊಟ್ಟಿದ್ರು. ಅವರ ಮದುವೆಗೆ ಅವರ ಸಹೋದರರಿಗೂ ಮತ್ತು ನಮ್ಮ ಇವರ ಅಣ್ಣ ರುದ್ರಪ್ಪ ಅವರ ಹೆಸರು ಕೂಡ, ಅವರು ಆ ಕುಸುಮಾಗಡಿ ಮದುವೆಗೆ ಹೋಗಿ ಸವಡಿಗೆ ಬಂದಿದ್ರು. ಸವಡಿಗೆ ಬರಬೇಕಾದ್ರೆ ಕಾಲ್ನಡಿಗೆ ಬಸ್ ಇರಲಿಲ್ಲ, ಕಾಲ್ನಡಿಗೆಯಲ್ಲಿ ಬಂದಿದ್ರು. ಮತ್ತು ಅವರು ಮುಗಿಸ್ಕೊಂಡು ತಮ್ಮ ಕಣ್ಣೂರಿಗೆ ಹೋಗಬೇಕು. ಅಂತ ಸಂದರ್ಭದಲ್ಲಿ ನಾನು ಅವ್ರ ಕಣ್ಣಿಗೆ ಬಿದ್ದೆ. ಇವ ಏನ್ ಮಾಡ್ತಾನ ಈಗ ಅಂತ ಕೇಳಿದ್ರು. ಇವೇನಿಲ್ಲ, ಈಗ ಸದ್ಯ ಮೆಟ್ರಿಕ್ ಮುಗಿಸಿ ಖಾಲಿ ಅದಾನ, ಹಾಗಾದ್ರೆ ಇವನಿಗೆ ನರಗುಂದ ಕಳಿಸ್ಕೊಡ್ರಿ, ನಾನು ಏನಾದ್ರು ನೋಡ್ತೀನಿ ಅಂತ ಹೇಳಿದ್ರು. ಅದೇ ವರ್ಷ ನಾವು ಜೂನ್ನಲ್ಲಿ ನರಗುಂದ ಎಲ್ಲೈತೆ ಗೊತ್ತಿಲ್ಲ ನನಗೆ. ಅವಾಗ ಅಂದ್ರೆ ಜ್ಞಾನ ಮಟ್ಟ ಇರ್ಬೋದು, ಅದು ಸಂಪರ್ಕದಿಂದ ಇರ್ತಿರೋದಿಲ್ಲ. ಅಲ್ಲಿ ಚಿಕ್ಕಮಣ್ಣೂರು ಕ್ರಾಸ್ ಅಂತ ಇತ್ತು ಒಂದು, ಆ ಕ್ರಾಸಿಗೆ ನಾನು ನಡ್ಕೊಂತ ಹೋಗಿ ಬಸ್ ಬಂದಾಗ ಬಸ್ಸಿನವ್ರು ಕೇಳಿದೆ, ಇದು ನರಗುಂದಕ್ಕೆ ಹೋಗುತ್ತಾನೆ ಅಂತ ಹೇಳ್ದೆ. ಇಲ್ಲ, ಅದು ನರಗುಂದಕ್ಕೆ ಹೋಗುತ್ತಾನೆ. ಮತ್ತು ನರಗುಂದಕ್ಕೆ ಹೋದ್ರೆ ನರಗುಂದಕ್ಕೆ ಯಾಕೆ ಹೋಗಂಗಿಲ್ಲ ಅಂದೆ ನಾನು. ಅವ್ರಂದ್ರೆ ನಿನಗೆ ಎಲ್ಲಿ ಹೋಗ್ಬೇಕಾಗೈತೆ ಅಂದ್ರೆ ನಾನು ನರಗುಂದಕ್ಕೆ ಹೋಗ್ಬೇಕು, ಹತ್ತು ಬಿಡ ಅಂತ. ಹಂಗೆ ನಾನು ಏನು ಮಾಡಿದೆ, ಹತ್ತು ಬಿಟ್ಟೆ. ಅವ್ನು ನವಗುಂದಕ್ಕೆ ಅಂತ ಅನಿಸಿದ. ಅದು ನರಗುಂದನ ಬೇರೆ ಕಡೆ ಐತಿ, ನವಗುಂದನ ಬೇರೆ ಕಡೆ ಐತೆ ಗೊತ್ತಿಲ್ಲ. ಅಂತೂ ಅವಾಗ ಮತ್ತೆ ನಾನು ಏನು ಮಾಡಿದೆ, ನರಗುಂದಕ್ಕೆ ಹೋದೆ. ನರಗುಂದಕ್ಕೆ ಹೋದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದೆ. ಅವ್ರು ಶಿಕ್ಷಕರಾಗಿದ್ದರು. ಅವ್ರು ಶಿಕ್ಷಕರಾಗಿದ್ಮೇಲೆ ಅವ್ರನ್ನ ಹುಡುಕ್ಬೇಕು, ಇಲ್ಲಿ ಶಾಲೆಗೆ ಹುಡುಕ್ಬೇಕು. ಆ ಶಾಲೆ ಬಸ್ ಸ್ಟ್ಯಾಂಡ್ ಎದುರುಗಡೆ 1ನೇ ನಂಬರ್ ಶಾಲೆ ಅಂತೆ ಅಲ್ಲಿ ನರಗುಂದಲ್ಲಿ. ಅಲ್ಲಿ ಹೋದಾಗ ನನಗೆ ಅಲ್ಲಿ ಶಿಕ್ಷಕರ ಹೆಸರು ಕೇಳಿದೆ. ಅಲ್ಲಿ ಒಬ್ಬರು ಇನ್ನೊಬ್ಬರು ಶಿಕ್ಷಕರಿದ್ರು. ಅವರು ಇವರ ಸಹೋದರಿಯ ಯಜಮಾನ ವಾರದ ಅಂದಪ್ಪ ವಾರದ ಅಂತ ಹೇಳಿ ಅವ್ರಿಗೆ ಹೋಗ್ಬಿಟ್ಟಾರೆ. ನಾ ಸೌಡಿಯಿಂದ ಬಂದೇನೆ ಅಂದೆ. ಅವ್ರ ಹಂಗೆಲ್ಲ ಒಂದು ಹುಡುಗನ ಕೊಟ್ಟು ಅವರು ನಮ್ಮ ಇವರ ಅಣ್ಣನ ಮನೆಗೆ ಕರೆಸ್ಕೊಂಡು ಹೋದ್ರು. ಮರನೇ ದಿವಸ ಒಬ್ಬರು ಇಂಜಿನಿಯರ್ ಕರ್ಕೊಂಡು ಹೋಗಿ ನನ್ನ ನೀರಾವರಿಯಲ್ಲಿ ಡೈಲಿ ವೇಜಸ್ ₹3 ಪಗಾರ, ₹3 ಪಗಾರಕ್ಕೆ ನಾವು ಹೋದ್ವಿ. ಆ ವರ್ಷ ಹೀಗೆ ಮಾಡುವಾಗ ನಮ್ಮ ಅಣ್ಣ ಮತ್ತು ಅಕ್ಕ, ಇದು ತಾಯಿ ಅಲ್ಲಿಗೆ ಬಂದರು. ಅದು ಸುಮಾರು ಮಣ್ಯಂತ ಮಾಸ ಅಥವಾ ಶ್ರಾವಣ ಮಾಸ ಇರ್ಬೋದು. ಆ ಟೈಮ್ ಬಂದರು. ಅವ್ರ ವಿಚಾರ ನಮ್ಮನ್ನು ಕೇಳಕ್ಕೆ ಬಂದಾರ. ಅವರು ಇವನ್ ಕೇಳೋರು ಪರ್ಮಿಷನ್ ಮದುವೆಗೆ ಅಂತ ಹೇಳಿ. ಅವ್ರಿಗೆ ಏನು ವಿಚಾರ ಬಂತೋ ಏನೋ ಗೊತ್ತಿಲ್ಲ, ನಾನು ಕೇಳಿಲ್ಲ. ಅಲ್ಲಿ ಅಂದ್ರೆ ಏನು ಮಾಡುವ ಅಂತೇಳಿ ನಾನೇನು ಕೇಳಿಲ್ಲ. ಸುಮ್ಮನೆ ಹಾಗೆ ಹೋಗ್ಬಿಟ್ರು. ತಾವ ನಿರ್ಧಾರ ಮಾಡಿ ಇನ್ನು ಮದುವೆ ಮಾಡಕ್ಕೆ ವಿಚಾರ ಮಾಡ್ಯಾರ. ಇವರು ಹೂ ಅಂದಾರ, ಅವ್ರ ಮನ್ಯಾಗ ಹೂ ಅಂದಾರ. ಇವ್ರಿಗೂ ಕೇಳಿರ್ಬೇಕು. ನಾನು ಇವ್ರ ಮನೆಗೆ ಹೋದಾಗ ಇವರಿಗೆ ನಮ್ಮ ಪತ್ನಿ ಅಕ್ಕಾರ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಅಕ್ಕ ಅಂತಿದ್ದೆ. ಮತ್ತೆ ಅನಿವಾರ್ಯ ಅಕ್ಕ ಅಂತಿದ್ದೆ. ಅವಾಗ ಮತ್ತೆ ಮದುವೆ ಮಾಡೋದು ಕೇಳಲೇ ಇಲ್ಲ. ಅದಕ್ಕೆ ಸ್ವಲ್ಪ ಸಂದರ್ಭನೂ ಇರ್ತಿತ್ತು. ಅಂತೂ ಒಟ್ಟಿನ ಮೇಲೆ ಸ್ವಲ್ಪ ನನಗೇನು ಗೊತ್ತಿರಲಿಲ್ಲ. ಮಾರ್ಚ್ ಏಪ್ರಿಲ್ ಬಂತು. ಅವ ಒಮ್ಮಿಗೆ ಮದುವೆ ಮಾಡ್ಕೊಳಕ ಬರ್ತಾನೆ, ನಮ್ಮ ಮೊದಲು ಬರ್ತಾನೆ ಅಂತ ಕೇಳಿದ್ರು ಅವರು. ಇಲ್ಲ ಬರ್ತಾನೆ ಅಂತೇಳಿ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಯಾರು ಮದುವೆ ಮಾಡಾಕತ್ತೀರಿ ಅಂತ ನಾನು ನಮ್ಮ ತಾಯಿ ಮತ್ತು ಸಹೋದರನ ಕೇಳಿದೆ. ಅವರು ಯಾಕೆ ಕಾರ್ಡ್ ನೋಡಿಲ್ಲ ನೀನು? ಹೌದು ಕಾರ್ಡ್ ಮಾಡಿರಿ. ಯಾರನ್ನು ಕೇಳಿರಿ? ನಮ್ಮನ್ನೇನಾರು ಕೇಳಿರಿ? ಕೇಳಿಲ್ಲ. ಅವ್ರನ್ನ ಕೇಳಿರಿ? ಕೇಳಿಲ್ಲ. ಅವ್ರ ವಯಸ್ಸು ನಮ್ಮ ವಯಸ್ಸು ಏನು ಗೊತ್ತೈತಿ? ಕೇಳಿ. ಅವ್ರು ನಮ್ಗಿಂತ ಮೊದಲು SSLC ಆಗ್ಯಾರ ಅಂದಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು. ಆ ರೀತಿ ಸಂದರ್ಭ ಇತ್ತು. ಆದರೂ ಕೂಡ ಹೇಳುವುದು ಆಗಿರ್ಬೋದು, ಆದರೆ ಆದರ್ಶ ಒಂದು ಇರ್ತದಲ್ಲ, ಆದರ್ಶಕ್ಕೆ ಕಟ್ಟಿಬಿಟ್ಟು ನಾನು ಮತ್ತೆ ಅದೇ ಕಾರ್ಡ್ಗಳನ್ನು ತೆಗೆದುಕೊಂಡು ಮರನೇ ದಿವಸದಿಂದ ನನ್ನದೇ ಮದುವೆ ಅಂತ ಹೇಳಿ ಬೇರೆ ಬೇರೆ ಊರುಗಳಿಗೆ ಅಡ್ಡಾಡಿ ಹೇಳಿ ಬಂದೆ. ಹೇಳಿ ಬರುವಾಗ ಒಂದು ಇನ್ನೊಂದು ನೆನಪಾಗುತ್ತೆ ನನಗೆ. ಏನಂತಂದ್ರೆ, ನಾವು ಹೇಳುವುದಷ್ಟೇ ಇರಲಿಲ್ಲ, ಅವಾಗ ಕರ್ಕೊಂಡು ಬರೋದಿತ್ತು. ಮದುವೆಗೆ ಕರ್ಕೊಂಡು ಬರೋದಿತ್ತು ಅಂತಂದ್ಮೇಲೆ ಕರೆಯಾಕೆ ಹೋಗಿರ್ತೀವಿ. ಮತ್ತು ಇನ್ನು ಅವರು ಬರ್ತೀವಿ ಅಂದರೆ ಕರ್ಕೊಂಡ್ಬರ್ತೀವಿ. ಬರೋದಿಲ್ಲ ಅಂದ್ರೆ ಅವತ್ತು ಬರ್ತೀವಿ ಅಂದ್ರೆ ಅವ್ರಿಗೆ ಬಸ್ ಚಾರ್ಜ್ ಕೊಡಬೇಕಲ್ಲ ಅಂತ ನಮ್ಮ ತಲೆಯಾಗ.
10 ರೂಪಾಯಿ ಕೊಟ್ಟು ಬಂದಿದ್ದೆ ನಾನು ಅವರಿಗೆ, ನಮ್ಮ ಮದುವೆಗೆ ಬರ್ರಿ ಅಂತ ಹೇಳಿ. ನಾನು ನಡ್ಕೊಂತಾನೆ ಹೋಗಿದ್ದೆ, ನಡ್ಕೊಂತಾನೆ ಬಂದಿದ್ದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿವಾಹ ಆಗೈತಿ. ಅದು ಹಿರಿಯರ ನಂಬಿಕೆ ಹೇಗಿರ್ತದೆ ಅಂತಂದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಸಂದರ್ಭ. ಅವಾಗ ಒಂದು ಕಂಡೀಷನ್ ಅವ್ರು ಹಾಕಿರ್ಬೋದು ನಮ್ಮ ಬೀಗರಿಗೆ, ಇಲ್ಲ ಒಂದು SLC ಆಗೈತಿ, ಮುಂದೆ ಅವ್ರ ಶಿಕ್ಷಣಕ್ಕೆ ಬಹುಶಃ ನೀವು ಏನಾದ್ರು ದಾರಿ ಮಾಡಿಕೊಡ್ತೀರೇನೋ ಅಂತ ಅಂದಿರಬೇಕು. ಅವ್ರು ಹ್ಞೂ ಅಂದಿರ್ಬೇಕು. ಅವರ ಒಪ್ಪಂದ ಆಗೈತಿ, ಮುಂದೆ ಮದುವೆ ಆಯ್ತು. ಮದುವೆ ಆದಮೇಲೆ ಮತ್ತೆ ಮುಂದೆ ಶಿಕ್ಷಣ ಬೇಕಲ್ಲ, ಏನು ಮಾಡೋದು ಅಂತ ಹೇಳಿ ಧಾರವಾಡದ ಭಾಷಾ ಮಿಷನ್ ಕಾಲೇಜಿಗೆ TCH ಅಪ್ಲಿಕೇಶನ್ ಹಾಕಿದ್ವಿ. ಇಲ್ಲಿ ಬಂದ್ವಿ, ಸೀಟ್ ಸಿಕ್ತು, ಅಡ್ಮಿಷನ್ ಆದಮೇಲೆ ಇನ್ನು ಅವ್ರ ಕೈ ತುತ್ತಾಗಲ್ಲ, ನಾವು ಕೇಳಬೇಕಲ್ಲ. ಹ್ಯಾಂಗೆ ಕೇಳೋದು? ಸ್ವಾಭಿಮಾನ ಕಾಡ್ತಿತ್ತು, ಕೇಳೋದಂತೂ ಆಗೋದಿಲ್ಲ. ಏನು ಮಾಡೋದು? ಒಂದು ಲೇಖನಿಯನ್ನು ಬರೆದೆ. ಇವರ ಸಹೋದರ ಅವ್ರಿಗಿಲ್ಲ, ಅವ್ರಿಗೆ ಲೇಖನಿಯನ್ನು ಬರೆದಾಗ ಲೇಖನಿ ಹೆಂಗಿತ್ತು ಅಂತಂದ್ರೆ ಸ್ವಾಭಿಮಾನಕ್ಕೆ ಏನೇನೂ ಧಕ್ಕೆ ಬರ್ದಾಗ ಇತ್ತದು. ಕೇಳಕ್ಕೆ ಆಗೋದಿಲ್ಲ, ಅನಿವಾರ್ಯತೆ ಇದೆ ಅಂತ ಹೇಳಿ ಹೊಡೆದಾಗ ಅವರು, ನೀ ಏನೇನೂ ಸಂಕೋಚ ಮಾಡಬೇಡ, ನಿನಗೆ ಎಷ್ಟು ಹಣ ಬೇಕು ನೀನು ಕೇಳು ಅಂತ ಹೇಳಿ ಅವರು ಹೇಳಿದರು. ಪ್ರತಿ ತಿಂಗಳ ನನಗೆ 30 ರೂಪಾಯಿ ಅವರು ಕಳಿಸ್ತಿದ್ರು. ಒಂದು 600 ರೂಪಾಯಿ 700 ರೂಪಾಯಿ ಫೀಸ್ ಆಗಿರ್ಬೋದು. ಅಂತೂ ಒಟ್ಟಿಗೆ ಇಷ್ಟು ಒಪ್ಪಂದದ ಮೇಲೆ 2 ವರ್ಷದ ಶಿಕ್ಷಣ ಮುಗೀತು. 2 ವರ್ಷದ ಶಿಕ್ಷಣವನ್ನು ಮುಗಿಸಿಕೊಂಡು ಆವಾಗ ಅರ್ಜಿ ಹಾಕಿದ್ವಿ. ನವಂಬರ್ದಲ್ಲಿ ಇಂಟರ್ವ್ಯೂ ಬಂತು, ಜನವರಿಯಲ್ಲಿ ಆರ್ಡರ್ ಬಂತು. ಆರ್ಡರ್ಗೆ ನನಗೆ ನಂಬಿಕೆ ಇಲ್ಲ. ಸೆಲೆಕ್ಷನ್ ಕಾರ್ಡ್ ಬಂದಿತ್ತು. ನಮ್ಮ ಒಬ್ಬ ಶಿಕ್ಷಕರ ಹತ್ರ ಹೋಗಿದ್ದೆ, ಇದೇನು ನೋಡ್ರಿ ಸ್ವಲ್ಪ ಅಂತ. ಇಲ್ಲ, ಇದು ಆರ್ಡರ್ ಐತಿಲ್ಲ. ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಬೆಳಗಾವ್ದಾಗ ಅದಾನ, ಅವ ನಿಂದು ಲಿಸ್ಟ್ ನೋಡೀನಿ, ಅದ್ರಾಗ ಇಲ್ಲ ಅಂತ ಹೇಳಿದ್ರು. ಮತ್ತು ಇದ್ಯಾಕೆ ಹಿಂಗೆ? ಅವನಿಗೊಂದು ಪತ್ರ ಬರ್ದೆ, ನೋಡಪ್ಪ ನೀನಂತ ಇಲ್ಲಂತ ಹೇಳಿದೆ, ಇಲ್ಲರ ಆರ್ಡರ್ ಬಂದೈತಿ, ಮತ್ತೆ ಹ್ಯಾಂಗ? ಇಲ್ಲ, ನಾ ಜೋಕರ್ ಅನ್ನೋದು ನಿನಗೆ ಗೊತ್ತೈತಿ, ನಾ ಜೋಕ್ ಮಾಡೀನಿ ಅಂದವ. ಅವ DH ರಜಪೂತ್ ಅಂತ ಹೇಳಿ ನನ್ನ ಕೂಡ ಕಲ್ತಾವ. ಅವ ಏನಂದ್ರೆ ಆಗಲೇ ಪತ್ತಾರ್ ಸರ್ ಇವರ ಕುರಿತು ಒಂದು ಮಾತಾಡೋದು ಬಹಳ ಕಾಡ್ತಿತ್ತು. ಅವಾಗ ಎಲ್ಲರಿಗೂ ಅದು ಸರಿಯಾಗಿ ಕೇಳಿಸಲಿಲ್ಲ. ಅವರು 2 ವರ್ಷ ಶಿಕ್ಷಣ ಕಲಿ ಮುಂದೆ ಅವ್ರದ್ದು ಬುದ್ಧಿ ವಿಚಾರಕ್ಕೆ ಅವ್ರ ಬಾಯಿಂದ ಹೇಳಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊತೀವಿ. ಅದು ಕೂಡ ಒಪ್ಪಂದದಲ್ಲಿ ಇರುವುದು. ಅಂದ್ರೆ ಈಗಿನ ಕರಾರ ಕಂಡೀಷನ್ಗಳು 1000 ಲಕ್ಷ ಹೆಂಗೆಲ್ಲ ಇರ್ತಾವ. ಅವಾಗಿನ ಕರಾರ ಕಂಡೀಷನ್ ಹಾಕಿರೋದಿಲ್ಲ. ಅವಾಗ ಪ್ರೀತಿ ವಿಶ್ವಾಸ ನಂದು ಈ ರೀತಿ ಇತ್ತು. 2 ವರ್ಷ ಶಿಕ್ಷಣ ಮುಗಿಸುವಾಗಿಂದ ಒಂದು ಏನೋ ಹೇಳಿದ್ರು ಅವರು. ಅವಾಗ ಮತ್ತಿನ್ನ ಇಲ್ಲಿ ಹಾಸ್ಟೆಲ್ ಅದು ಮೆಸ್ ಇತ್ತು. ನಮ್ಮ ಫ್ರೆಂಡ್ ಗಂಗಣ್ಣವ್ರು ಅಂತ ಹೇಳಿ ನಮ್ಗೆ ಕೂಡಿದ್ರು. ಅವ್ರು ಮೆಸ್ಸಿಗೆ ಹಚ್ಚಿದ್ರು. ನಮ್ಗೆ ಮೆಸ್ಸಿಗೆ ಮತ್ತೆ ನಮ್ಮ ಊರಿಂದ ಬುತ್ತಿ ಬರ್ತದೆ ಅಂತಿತ್ತು. ಒಂದು ಮೆಚ್ಕೊಳ್ಬೇಕಾದಂತ ಇದು. ಆವಾಗಿನ ಸಂದರ್ಭದಲ್ಲಿ ಎಲ್ಲ ಊರುಗಳಿಗೆ ಬಸ್ಸಿನಲ್ಲಿ ಬುತ್ತಿ ಬರ್ತಿತ್ತು. ಬೇರೆ ಬೇರೆ ಸುಮಾರು ಒಂದು 50, 60, 70 ಕಿಲೋಮೀಟರ್ದಿಂದ ಗಜೇಂದ್ರಗಢದಿಂದ ಧಾರವಾಡಕ್ಕೆ ಬುತ್ತಿ ಬರ್ತಿತ್ತು. ಡ್ರೈವರ್ ಸೀಟ್ನಲ್ಲಿ ಇರ್ತಿದ್ರು. ಒಂದು ವಾರದ್ದು ಅವು ಹೆಸರು ಬರೆದ ಚೀಟಿ ಅನಿಸಿರ್ತಿದ್ರು. ಅದಕ್ಕೆ ನಮ್ಮ ಬುತ್ತಿ ಯಾವ್ದು ತಗೊಂಡು ಬಂದು ಊಟ ಮಾಡಿ ನಾವು ಹೋಗ್ಬೇಕು. ಹಾಗೆ ಇವರು ಬುತ್ತಿಯನ್ನು ಕಳಿಸ್ತಿದ್ರು. ಅವ್ರು ಹೇಳಿದಾಗ, ಶ್ರೀ ಪತ್ತಾರವ್ರು ಹೇಳಿದಾಗ ಅವ್ರಿಗೆ ಗೊತ್ತಾಯ್ತು ವಿಷಯ. ಅಂದ್ರೆ ಎಲ್ಲ ಒಬ್ಬರಿಂದ ಒಬ್ರಿಗೆ ಗೊತ್ತಿರಬೇಕು. ಗಂಗಣ್ಣವ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಬುತ್ತಿ ಬರ್ತೈತೆ ಅಂದ್ರೆ ಬುತ್ತಿಯಾಗ ಒಂದು ಚೀಟಿನೂ ಬರ್ತಿತ್ತು. ಆ ಚೀಟಿ ಒಳಗೆ ಹಲವಾರು ವಿಷಯಗಳು ಇರ್ತಿದ್ವು. ಆವಾಗ ನಮ್ಮ ಆದರ್ಶದ ವಿಷಯಗಳು ಕೂಡ ಇರ್ತಿದ್ವು. ಸ್ವಲ್ಪ ಏನೋ ಸಂಕೋಚ ಆಗಿ ಬೇಜಾರಾಗಿದೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದಾಗ, ಅದೇ ರೀತಿ ನಾನು ಕೂಡ ಮತ್ತೆ ಮರು ಉತ್ತರ ಬರೀಬೇಕಲ್ಲ. ಚೀಟಿ ಬಂದಾಗ ಸರಿಯಾಗಿತ್ತು. ಮತ್ತೊಂದು ಚೀಟಿಯನ್ನ ನಾನು ನೋಡ್ರಿ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುವುದಿಲ್ಲ. ಈ ಮಾತುಗಳನ್ನು ನಾನು ಅದರಲ್ಲಿ ಬರೆದಿದ್ದೆ. ಅಂದ್ರೆ ಜೀವನ ಪಾಠ ಎಷ್ಟು ಕಲಿಸುತ್ತ ಅಷ್ಟು ವಿದ್ಯೆ ಕಲಿಸೋದಿಲ್ಲ. ಶಾಲೆಯಲ್ಲಿ ಅಷ್ಟು ಕಲಿಸ್ಲಿಕ್ಕಿಲ್ಲ. ಜೀವನ ಪಾಠ ಅಂತ ಏನಿರ್ತದೆ ಅದು ನಮಗೆಲ್ಲವನ್ನೂ ಕಲಿಸಿಕೊಡ್ತೈತೆ. ಹಾಗೆ ನಾವು ಆಡಾಟ, ಸಂಸ್ಕೃತಿ, ಸಂಸ್ಕಾರ ಹೀಗೆಲ್ಲ ಬಂದಾಗ ಬಹಳಷ್ಟು ಸಮಾಜದಿಂದ ನಾವು ಕಲಿತೇವೆ. ಆ ಸಮಾಜ ನಮಗೆ ಕಲಿಸಿಕೊಡ್ತೈತಿ. ಅವಾಗಿನ ಹಿರಿಯರು ಹೇಗಿರ್ತಿದ್ರು ಅಂದ್ರೆ ಅವ್ರು ಏನು ಹೇಳಿದ್ರು ಅದನ್ನೆಲ್ಲರೂ ಪ್ರತಿಪಾಲಿಸಿದಂಗೆ ಕೇಳ್ತಿದ್ರು. ಮಕ್ಕಳು ಕೇಳ್ತಿದ್ರು, ಮೊಮ್ಮಕ್ಕಳು ಕೇಳ್ತಿದ್ವು, ಸಮಾಜ ಕೇಳ್ತಿದ್ವು. ಇಡೀ ಊರಿಗೆ ಒಬ್ಬ ಹಿರಿಯ ಇದ್ರು. ಅವ್ರು ಏನು ಹೇಳ್ತಾನೆ ಅದನ್ನ
ಅದನ್ನು ದಾಟಂಗಿಲ್ಲ, ಹಂಗಿರ್ತಿತ್ತು. ಅಂಥ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬಂದಿರತಕ್ಕಂಥ ಎರಡೂ ಕುಟುಂಬಗಳು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಕುಟುಂಬಕ್ಕಿಂತ ಇವರ ಕುಟುಂಬ ಸ್ವಲ್ಪ ಶಿಕ್ಷಣದಲ್ಲಿ ಮುಂದಿತ್ತು ಅಂತ ಅನ್ಕೋಬೇಕು ನಾವು. ಯಾಕಂದ್ರೆ ಅವರು 4 ಮಂದಿ ಸಹೋದರರು ಇಷ್ಟು ಶಿಕ್ಷಕರನ್ನ, ಇಷ್ಟು ನೌಕರಿ ಮಾಡೋರು. ಇವ್ರು ಬೀಗರ ಮನೆಯಾಗ ಅಂದ್ರೆ ಇವ್ರ ಸೋದರತ್ತೆ ಮಕ್ಕಳು 2 ಇತ್ತಾಗಿಂದ ಆ ಕಡೆಯಿಂದ ಈ ಕಡೆ ಬೀಗ್ತನ. ಇವತ್ತಿಗೂ ಇನ್ನು 3ನೇ ತಲೆಮಾರಿಗೆ ಬೀಗ್ತನ ಮಾಡ್ಯಾರ. ಅಲ್ಲಿ ನೋಡ್ರಿ, ನಾವು ಎಕ್ಕ ಅಂದ್ರೆ ಅವ್ರು ಅಕ್ಕ ಅಂತಿದ್ರು, ಎಣ್ಣ ನಾವು ಅಂತಿದ್ವಿ, ಅವ್ರು ಅಣ್ಣ ಅಂತಿದ್ರು. ಅಂದ್ರೆ ಬದಲಾವಣೆ ಸಂಸ್ಕಾರ ಹೇಗಿದೆ ಅನ್ನೋದನ್ನ ಹೇಳ್ಬೇಕಾಗಿತ್ತ. ಆಮೇಲೆ ಅವ್ರ ಮನೆಯಲ್ಲಿ ಚಹಾ ಕುಡಿತಿದ್ದಿಲ್ಲ ಯಾರು. ನಾವೆಲ್ಲರೂ ನಮ್ಮ ಮನೆಯಾಗ ಎಲ್ಲ ಕುಡಿತಿರ್ಬೋದು, ಬೆಲ್ಲ ಚಾಯ್ನ ಅದು ಇದು ಕುಡಿತೀವಿ. ಅಂದ್ರೆ ಅವ್ರಿಗೆ ಸಂಸ್ಕಾರ ಆಗಿತ್ತು ಅಂತ ತಿಳ್ಕೊಬೇಕು ನಾವು. ಇಂತಹ ಸಂಸ್ಕಾರಯುತವಾದಂಥ ಸಂಸಾರದಲ್ಲಿ ಇವರ ಮೂಲ ಹೆಸರು ಬಸವಣ್ಣವ್ವ. ಮತ್ತು ನಮಗೆ ಕರೆಯೋದು ಅವ್ವ ಹೆಂಗೆ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ನಾವು ಸುವರ್ಣ ಮಾಡಿದ್ವಿ. ಅದನ್ನ ನೋಡ್ರಿ, ಅದನ್ನ ಹೊಳೆಯುವಂಗೆ ಮಾಡಿದ್ವಿ. ಆ ಹೊಳಪು ನಮ್ಮಿಂದ ಅವ್ರಿಗೆ ಬಂದೈತೆ ನಾ ತಿಳ್ಕೊಂಡಿದ್ವಿ ಇಲ್ಲ. ಅಲ್ಲ, ಮತ್ತೆ ಇನ್ನೂ ನೀವೆಲ್ಲ ಹೊರಗೆಲ್ಲ ಸುವರ್ಣ ಅಂತ ಹಾಕಿರಲ್ಲ, ಹೊರಗೆಲ್ಲ ಬೋರ್ಡೆಲ್ಲ ಸುವರ್ಣ ಅಂತ ಹಾಕಿರಿ. ಎಲ್ಲಿಂದ ಬಂತು? ಇರಲಿ, ಅದು ಎಲ್ಲಿಂದ ಬಂದರೂ ಕೂಡ ವರ್ಣನೇ, ಅದು ಬಳಪನೆ. ಆ ಬಳಪಿಗೆ ಕಳಂಕವನ್ನು ತರಲಿಕ್ಕೆ ಆಗೋದಿಲ್ಲ. ಇನ್ನೂ ಒಂದನ್ನು ಹೇಳಬೇಕು ನಾವು. ಅವರು ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ನಮ್ಮನ್ನ ಕೆಳಮಟ್ಟದಲ್ಲಿದ್ದು ಯಾವಾಗ ನೋಡಿಲ್ಲ. ಪ್ರತಿಯೊಂದು ಕ್ಷಣನೂ ನಮ್ಮ ವಿಚಾರಗಳಿಗೆ ಅವರು ಹೆಚ್ಚು ಮಹತ್ವವನ್ನು ಕೊಟ್ಟು ನಾವೇನು ಹೇಳ್ತಾರೆ ಅದನ್ನು ಚಾಚೋ ತಪ್ಪದೆ ಅವರು ನಡೆಸ್ಕೊಂಡು ಬಂದಾರೆ. ಗೃಹಿಣಿಯಾಗಿ, ಪತ್ನಿಯಾಗಿ, ಕೆಲವೊಂದು ಸಂದರ್ಭದಲ್ಲಿ ತಾಯಿಯಾಗಿ, ಇಂತಹ ಒಂದು ಎಲ್ಲ ಗುಣಗಳನ್ನು ಅವರ ರೂಢಿಸ್ಕೊಂಡು ಅವರ ತಾಯಿ ಅಂದರೆ ನಮ್ಮ ಅತ್ತೆ ಅಂತ ಹೇಳ್ತೀನಿ ನಾನು, ನಮ್ಮ ಅವ್ವ ಅಂತೀನಿ. ನಮ್ಮ ಅವ್ವನೂ ಕೂಡ ನಮ್ಮ ಅತ್ತಿನೂ ಕೂಡ ಎಷ್ಟು ಅನ್ಯೋನ್ಯತೆ ಅಂತಂದ್ರೆ ಅಷ್ಟು ಅನ್ಯೋನ್ಯತೆ, ಪ್ರೀತಿ, ಅಕ್ಕರತೆ. ಅಷ್ಟು ದೂರದಿಂದ ಅವ್ರು ಬರ್ತಾರಂತಂದ್ರೆ ಏನೇನೋ ಅವರಿಗೆ ಕಲ್ಪನೆಗಳನ್ನು ಇಟ್ಕೊಂಡು ಕರೀತಿದ್ರು, ಬರ್ತಿದ್ರು. ಇವತ್ತು ನಾವು ಮನೆ ಮಂದಿರದಾಗ ಬಂದ್ರು ಎದ್ದು ಮುಖ ನೋಡಿದಂಥ ಸಂದರ್ಭಗಳು ಇವತ್ತದ. ಅದಕ್ಕೆ ಕಾರಣ ಅಂತಹ ಸಂದರ್ಭದಲ್ಲಿ ನಾವು ವಿವಾಹ ಆಗೇವೆ. ಇವತ್ತು 50 ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಪುತ್ರರತ್ನರು 3 ಅಂತದ ಪುತ್ರ ರತ್ನ ಅಂತೇವ, ರತ್ನತ್ರಯರ ಅಂತ ಹಿಂದಿದ್ರು. ಅದೇ ರತ್ನಗಳು ಇವತ್ತು ಅದಾವು. ನನಗೆ ಏನು ಮಾಡ್ತಿರೋ ಬೇಡ ಅಂತ ಹೇಳಿದ್ರೆ ಅವ್ರೇನು ಬೇಡ, ನೀವು ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಿ. ನಾವು ಯಾಕೆ ಸುಮ್ಮನೆ ಇರಬೇಕು ಅಂದ್ರೆ ನಾವು ಯಾವಾಗ ಅಸಹಾಯಕ ಹಾಕೇವಿ ಅವಾಗ ನಾವು ಸುಮ್ಮನೆ ಇರ್ತೀವಿ ಹೊರತು ಅಲ್ಲಿ ಮಟ್ಟ ನಾವು ಸುಮ್ಮನೆ ಹೆಂಗಿರೋದು? ನಮ್ಮ ಮೇಲೆ ವಿಶ್ವಾಸ ಐತಿಲ್ರಿ ನಿಮ್ಗೆ ಅಂತ ಕೇಳಿ ಈ ಸಂದರ್ಭದ ಸಂತೋಷದ ಕ್ಷಣಗಳನ್ನು ಹಂಚ್ಕೊಳ್ಲಿಕ್ಕೆ ಅವ್ರದ್ದು ಅನುವು ಮಾಡಿಕೊಟ್ಟಾರೆ. ಮಕ್ಕಳಿರ್ತಾರೆ ಹೀಗಿರಬೇಕು ಅನ್ನುವಂಥ ಆದರ್ಶ ಗುಣಗಳು ಅವರಲ್ಲಿ ಬಂದವ. ಕಾರಣ ನಮ್ಮ ತಂದೆ, ತಾಯಿ, ಹಿಂದಿನವರ ಆಶೀರ್ವಾದ ಎಲ್ಲವೂ ಇದೆ. ನಾವು ಸಾಕಷ್ಟು ಹಣ ದುಡ್ಡು ಏನೋ ಗಳಿಸ್ಬೋದು, ಆದರೆ ಗುಣಗಳನ್ನು ಗಳಿಸಲಿಕ್ಕೆ ಸ್ವಲ್ಪ ತೊಂದರೆ ಇರ್ತೈತೆ. ಆ ಗುಣಗಳು ಹಣವನ್ನು ತೆಗೆದುಕೊಂಡು ಬರ್ತಾವೆ, ಆದರೆ ಹಣ ಗುಣವನ್ನು ತೆಗೆದುಕೊಂಡು ಬರುವುದಿಲ್ಲ. ಹಣದ ಬೆನ್ನು ಹತ್ತಿದ್ರೆ ಅದು ಗುಣವನ್ನು ಹಾಳು ಮಾಡುತ್ತವರ ಉತ್ತಮವಾದ ಸ್ಥಿತಿಗೆ ಹೋಗುವುದಿಲ್ಲ. ಹಾಗೆ ಗುಣದ ಹಿಂದೆ ಅದು ಬರಬೇಕು ಅಂಥ ಒಂದು ಕಾರ್ಯಕ್ರಮವನ್ನು ನನ್ನ ಪುತ್ರರು ಮಾಡಿಕೊಟ್ಟಾರೆ. ಅವರಿಗೆ ಅವರ ಪತ್ನಿಯರು ಕೂಡ ಸಹಾಯ ಮಾಡ್ಯಾರ. ಬಹುಶಃ ಅವ್ರದ್ದು ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಅವ್ರ ವಿಚಾರನೂ ಅದು ಕೊಡ್ಕೊಂಡವ. ನೀವು ಯಾಕೆ ಬೇಡ ಅಂತೀರಿ? ಬೇಡ ನಿಮಗಲ್ರಿ, ನಮಗೆ ಖುಷಿ ಅದ. ಎಲ್ಲರಿಗೂ ಆ ಸೌಭಾಗ್ಯ ಸಿಗುವುದಿಲ್ಲ. ಇಂಥ ಮಾತುಗಳನ್ನ ನನ್ನ ಸೊಸೆ ಅಂದ್ರೆ ಹೇಳ್ಯಾರ. ಆ ಸೊಸೆ ಅಂದರೂ ಕೂಡ ನನಗೆ ಮಕ್ಕಳಿದ್ದ ಹಾಗೆ. ಇವತ್ತು ಅವರು ಮನೆಯಲ್ಲಿ ಸಂಕೋಚ ಇಲ್ಲದ, ಒಂದಕ್ಕೊಂದು ವ್ಯತ್ಯಾಸಗಳಿಲ್ಲದ, ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಒಬ್ಬರಿಗೊಬ್ಬರು ಬೇಸರವನ್ನು ಮಾಡಿಕೊಳ್ದ ನಮ್ಮ ಕುಟುಂಬವನ್ನು ಈ ರೀತಿ ಆದರ್ಶಮಯವಾದಂಥ ಕುಟುಂಬ ಮಾಡಲಿಕ್ಕೆ ಅವರು ಕಾರಣೀಭೂತರಾಗ್ಯಾರ. ಹಾಗೆ ಅವರ ಮಕ್ಕಳು ನಮ್ಮನ್ನ ಮೊಮ್ಮಕ್ಕಳು ಕರ್ಕೊಂಡು ಬಂದು ಈಗ ವೇದಿಕೆಗೆ. ಅವರಲ್ಲಿ ಎಷ್ಟು ಖುಷಿ ಐತಿ, ಅಜ್ಜ ಅಜ್ಜಿ ಅಂದರೆ ಖುಷಿ. ನಾವು ಈ ಉಡುಪಿನಲ್ಲಿ ಹೆಚ್ಚು ಶೃಂಗಾರ ಆಗಿರ್ಬೋದು, ಆದರೆ ವಯಸ್ಸಿನಲ್ಲಿ ಆಮೇಲೆ ನಮ್ಮ ಮೂಲತನದಲ್ಲಿ ನಾವು ಅಜ್ಜ ಅಜ್ಜಿನೇ ನಾವು ಅದನ್ನು ಮಾಡ್ಬೋದು. ಅದಕ್ಕೆಲ್ಲ ಕಾರಣ ನಮ್ಮ ಹಿಂದಿರ್ತಕ್ಕಂಥ ಈ ಬಳಗ, ಸಣ್ಣ ಬಳಗ ಎಲ್ಲರೂ ಅಂತ ಹೇಳ್ತೀನಿ. ಅದು ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ಇವ್ರೇನು ಹೇಳ್ತಿದ್ರು ನಾನು ಹೇಳ್ಬೇಕಿಲ್ಲ, ನಮ್ಮ ಕುಟುಂಬದ್ರಿ ಇದೆ, ಇಷ್ಟೇ ಮಾಡ್ಬೇಕು, ನಾವು ಸಂಖ್ಯೆ ಭಾಳ ಬೇಡ, ಯಾಕಂದ್ರೆ ಸಾಲು ಕಾಣದೈತಿ. ಅಲ್ಲಪ್ಪ, ನಾವು ಇಲ್ಲಿದ್ದವರು ನಮ್ಗೆ ಎಷ್ಟು ಸಂಖ್ಯೆ ಆಗೋದಿಲ್ಲ,
ಆ ಒಬ್ಬರು ಮುಟ್ಟಿಬಿಟ್ಟು ಹೇಳಕ್ಕೆ ಬರೋದಿಲ್ಲ ಅಂತಂದ್ರೆ ನೀವು ಸುಮ್ಮನೆ ಎಲ್ಲ ಮಾಡ್ತೀರ. ನಿಮ್ಮ ಲಿಸ್ಟ್ ಕೊಡ್ರಿ ಅಂತ ನಾವೊಂದಿಷ್ಟು ಲಿಸ್ಟ್ ಕೊಟ್ಟಿದ್ದೆ, ಭಾಳ ಆಗಿತ್ತು. ಮತ್ತು ಅದರೊಳಗೆ ಒಂದೊಂದು ಕಡಿಮೆ ಮಾಡಿ ಅಂತೂ ಇಷ್ಟು ಮಟ್ಟಿಗೆ ತಂದಾರ. ಈ ರೀತಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ. ತಾವೆಲ್ಲರೂ ಈ ಕ್ಷಣಗಳಲ್ಲಿ ಭಾಗಿಯಾಗಿರಿ. ತಮಗೆ ದೇವರು ಆಯುಷ್ಯ, ಆರೋಗ್ಯ, ಸಂತೃಪ್ತಿ ಎಲ್ಲವನ್ನು ಕೊಡಲಿ. ಎಲ್ಲರೂ ಬಂದಿದ್ದಕ್ಕೆ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳಿಗೆ ಮತ್ತೊಮ್ಮೆ ಸೊಸೆಯಂದರಿಗೆ, ಮೊಮ್ಮಕ್ಕಳಿಗೆ ಬಂದಂಥ ಎಲ್ಲ ಬಳಗಕ್ಕೂ ನನ್ನ ಬಳಗ ಬಹಳ ದೊಡ್ಡದು. ನನ್ನ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಆಮೇಲೆ ಇನ್ನಿತರ ಬಂಧು ಬಳಗದವರು ಎಲ್ಲರೂ ಬಂದಾರೆ. ಯಾರಿಗೆ ಹೇಳಿವಿ ಅವ್ರು ಯಾರೂ ಬಿಟ್ಟಿಲ್ಲ. ಅವ್ರು ಹೇಳ್ಯಾರ, ನಾ ಹೇಳಿಲ್ಲ. ನಾ ಫೋನ್ ನಂಬರ್ ಇಟ್ಟು ಕೊಟ್ಟಿದ್ದು ಬಹುಶಃ ಭಾಳ ಮಾಡಿ ನೀವು ಸುಮ್ಮನಿರಿ ಅಂತ ನಮ್ಗೆ ಸುಮ್ಮನಿರಿಸಿ ನಮ್ಮ ಈ ಕ್ಷಣಗಳಿಗೆ ಭಾಗವಹಿಸಿ. ನನ್ನ ಮದುವೆಯಲ್ಲಿ ಒಂದು ಫೋಟೋ ಇಲ್ಲ. ನನ್ನ ಮದುವೆಗೂ ಫೋಟೋ ಇಲ್ಲ. ಯಾಕಂದ್ರೆ ಒಂದು ಕ್ಯಾಮ್ರಾ ಇತ್ತೋ ಇಲ್ಲ ಗೊತ್ತಿಲ್ಲ. ನನಗೆ ಒಂದೇನೋ ಇದ್ದಿತ್ತೇನೋ ಅದನ್ನು ತೆಗೆದಿಟ್ಕೊಳ್ಳೋಕ್ಕಾಗಿಲ್ಲ. ಆದರೆ ಇವತ್ತಿನ ಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ಒಯ್ಯಾಕ ಸಾಕಷ್ಟು ಮಾಧ್ಯಮಗಳ ಅನುಕೂಲ ಆಗ್ಯಾವ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಬಗ್ಗೆ ಅವರಿಗೆ ಒಂದು ಸುವರ್ಣ ಯುಗವನ್ನು ಆರಂಭಿಸಿದಂಥ ಅವರ ಧರ್ಮಪತ್ನಿ ಸುವರ್ಣದೇವಿಯವರು ನಮಗೆ ಹೇಗೆ ತಿಳಿತೈತಿ, ಅವರ ಅವಾಗವಾಗ ಚೀಟಿ ಬರೆದು ಅವರಿಗೆ ತಿದ್ದಿ ಮಾಡಿದ್ದು ಮಾತ್ರ ನಮ್ಗೆ ಗೊತ್ತೈತಿ. ಆದ್ರೆ ಅವ್ರ ಮಾತು ಹೆಂಗೆ ಹೇಳ್ತಾರೆ ಈಗ ಕೇಳ್ಬೇಕಾಗೈತಿ. ಅವ್ರು ಸರ್ ಇನ್ನೂ ಅಂತ ಹೇಳಲಿಲ್ಲ, ಆ ಚೀಟಿ ಜೊತೆಗೆ ರೊಟ್ಟಿ ಜೊತೆಗೆ ಅವರು ಏನಾರ ಹೊಲಗೂಲಿ ಮಾಡಿ ಅಂತಿಂತ ಮಾಡಿಟ್ಟಂತ 150 ರೂಪಾಯಿನೂ ಸಹಿತ ರೊಟ್ಟಿ ಕೂಡ ಹೋಗಿತ್ತು ಅಂತ ಅದು ಹೇಳಿದ್ರು. ಅವರು ಅಗಳೆ ಪಾತಾರ್ ಸರ್ ಹೇಳಿದ್ರು, ಅದನ್ನ ನಡೆಯಾಗಿ ಯಾರು ಕೇಳಿಲ್ಲ. ಅದು ಅವ್ರ ಕಡೆ ತಪ್ಪಿಸಿ ಬರ್ಬೇಕಲ್ಲ. ಅದಕ್ಕೆ ಹೆಂಗಂತಂದ್ರೆ ಅವರಿಗೆ ಹೊಲಿಗೆ ಬರ್ತಿತ್ತು. ಆ ಹೊಲಿಗೆಯ ಹಣದಲ್ಲಿ ಅಷ್ಟ ಒಂದು ಕವರಿಗೆ ಮತ್ತೆ ಹೊಲಿಗೆ ಹಾಕಿ ಕಳಿಸಿರ್ತಿದ್ರು ಅವರು. ಅದು ಏನೂ ತೊಯ್ಬಾರ್ದು, ಅಲ್ಲೇ ಗಿಲ್ಲೇ ಬಿದ್ದು ಆಗಬಾರ್ದು ಅಂತ ಹೇಳಿ ಅದ್ರ ಮೇಲೆ ಒಂದು ಕವರ್ ಹಾಕಿ ಚೆನ್ನಾಗಿ ಒಂದು 10 ರೂಪಾಯಿಗಳನ್ನ ಅಥವಾ 20 ರೂಪಾಯಿ ಅದು ಏಟಿರ್ತದೆ ತಟ್ಟು. ಇದ್ರ ಜೊತೆಗೆ ಈ ಸಂಸ್ಕಾರ ಇವ್ರ ತಾಯಿ ಮತ್ತು ತಂದೆ, ನಮ್ಮ ಅತ್ತಿ, ಇವ್ರು ಎಲ್ಲರ ಕಣ್ಣು ಮುಚ್ಚಿ ಮತ್ತೆ ಹಾಕಿ 10 ರೂಪಾಯಿ ಕೊಟ್ಟಿರ್ತಿಲ್ಲ ನನಗೆ ಊರಿಗೆ ಹೋದಾಗ. ಆಮೇಲೆ ಇವ್ರ ಅಪ್ಪ ಅವರು ಕೂಡ ಮತ್ತೆ ಅವ್ರದ್ದು ಅತ್ತ ಬಸ್ ಸ್ಟ್ಯಾಂಡಿಗೆ ಕೂಡ ಹಾಕಿದಾಗ ಅವರು 10 ರೂಪಾಯಿ ಕೊಟ್ಟಿರ್ತಿದ್ರು. ಅಂದ್ರೆ ಅವಾಗಿನ ಸಂಸ್ಕಾರ ಯಾವ ರೀತಿ ಇರ್ತಿತ್ತು ಅನ್ನೋದನ್ನ ನಮಗೆ ಕಣ್ಮುಂದೆ ಕಟ್ಟಿದಂಗಿದೆ. ನನ್ನ ಅಕ್ಕನಿಗೂ ಕೂಡ ಅವರು ಅದೇ ರೀತಿಯೊಳಗೆ ಸಹಾಯ ಸಹಕಾರವನ್ನು ಮಾಡ್ತಾ ಬಂದಿದ್ರು. ಇನ್ನು ಆ 10 ರೂಪಾಯಿ ಹೊಲಿಗೆ ಅಂದಿವಲ್ಲ, ಹೊಲಿಗೆಗೆ ಮಷೀನು ನಮ್ಮೂರಾಗಿಂದ 200 ರೂಪಾಯಿ ಕೊಟ್ಟು ಕಳಿಸಿದ್ದು ಅವ್ರಿಗೆ. ಅದ್ರ ಕತ್ರಿನೂ ಕೂಡ ಕೊಟ್ಟಿದ್ರು. ಆ ಕತ್ರಿ ಇವತ್ತೂ ಇದೆ ನಮ್ಮ ಮನೆಯೊಳಗೆ. ಅಂದ್ರೆ ನೆನಪುಗಳಿಗೆ ಹೆಚ್ಚುತ್ತಾ ಹೋದ್ರೆ ತಾಯಿ ಆಗೋದಿಲ್ಲ. ಸರ್ ಮತ್ತೊಂದಿಟ್ಟು ಏನೋ ಹೇಳಿ ಅವಕಾಶ ಮಾಡಿಕೊಟ್ರು, ಅದನ್ನು ಹೇಳಂದ್ರು, ದಯವಿಟ್ಟು ಹೇಳಿ. ನಮ್ಗೆ 50ನೇ ವರ್ಷದ ಸುವರ್ಣ ಅವಕಾಶ ನಮಗೆ ಸಿಕ್ಕೈತಿ. 76 ಸುವರ್ಣ ಅವಕಾಶ ಅವ್ರಿಗೆ ಸಿಕ್ಕೈತಿ. ಅದಕ್ಕೆ ಅಂಥ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಧರ್ಮಪತ್ನಿ ಸುವರ್ಣದೇವಿ ಅವರು ಕೂಡ ಒಂದೆರಡು ಮಾತು ಹೇಳಬೇಕಂತ ಕೇಳ್ಕೊತಾರೆ. ಹಿರಿಯರಿಗೆ ನನ್ನ ಶುಭಾಶಯಗಳು ಅಥವಾ ವಂದನೆಗಳು. ನಾನು ಹೇಳ ಬಯಸುವುದೆಂದರೆ 50 ವರ್ಷದ ಶುಭ ಮುಹೂರ್ತದ ಗಳಿಗೆಗಳನ್ನು ನಾನು ನಿಮ್ಮೆಲ್ಲರ ಒಂದಿಗೆ ಹಂಚಿಕೊಳ್ಳಲು ಖುಷಿ ಪಡುತ್ತೇನೆ. ಹಾಗೆ ನನ್ನ ಮಕ್ಕಳು, ನನ್ನ ಸೊಸೆಯಂದಿರರು ಈಗ 1 ವಾರದಿಂದ ಅವರು ಭಾಳ ಕಷ್ಟಪಟ್ಟಾರ. ಅದನ್ನು ಮಾತ್ರ ನಮ್ಗೆ ತೋರ್ಕೊಡ್ಲಿಲ್ಲ. ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂದ್ರೆ ಏನೂ ಇಲ್ಲ ಅಂಥೇಳಿ ಅವರು ಈ ಸಂಭ್ರಮ ಮಾಡಿದರು. ಅವ್ರಿಗೆ ನಾನು ಖುಷಿ ಹೇಳಿದ್ರು ಅವ್ರಿಗೆ ನನಗೆ ಕಡಿಮೆ. ನನ್ನ ಮನ್ಯಾಗ ಹೆಣ್ಣು ಮಕ್ಕಳು ಇಲ್ಲ, ನನಗೆ ಅವರ ಹೆಣ್ಣು ಮಕ್ಕಳು ಅಂತ ತಿಳ್ಕೊಂಡೆ. ಅವರು ಆ ಥರ ನನಗೆ ನಡ್ಕೊಂಡವ್ರು. ನನಗೆ ಹೆಣ್ಣು ಮಕ್ಕಳಿಲ್ಲ, ನನಗೆ ಕೊರತೆ ಆಗಿತ್ತು. ಆ ಜಾಗ ನನ್ನ ಸೊಸ್ತ್ಯಾರು ತುಂಬಿದ್ದಾರೆ. ನನ್ನ ಮಕ್ಕಳು ಹಂಗ, ಅದನ್ನು ಎಂದೂ ನಾ ಮರೆಯೋದಿಲ್ಲ. ಹಾಗೆ ನನ್ನ ಬಂಧು ಬಳಗ ಮಾತ್ರ ನನಗೆ ತಿಳಿದಿತ್ತು. ನಮ್ಮ ಅಣ್ಣನಿರು, ತಂದೆ ತಾಯಿ ಭಾಳ ನನ್ನ ಪ್ರೀತಿಯಿಂದ ನೋಡಿದರು. ನನ್ನ ಮೆಟ್ಟಿಗೆ ಹಚ್ಚಿಬಿಟ್ಟ ನಾನು ನಿಮ್ಮನ್ನ ಕೈ ಹಿಡಿದಿಲ್ಲ. ನಮ್ಮ ತಂದೆ ಹೇಳ್ತಿದ್ರು, ಈಗ ಮ್ಯಾಟ್ರಿಕ್ ಆಗೈತಿ, ಕೊಟ್ಟು ಮದುವೆ ಮಾಡಿರಿ, ನಾ ಏನು ಮಾಡಲಿ ಅಂಥೇಳಿ
ನಾ ಭಾಳ ನಮ್ಮ ಅಪ್ಪನ ಕೂಡ ಭಾಳ ಜಗಳಾಡಿದೆ. ಆದ್ರೆ ನಂದು ಯಾಕೆ ಇಷ್ಟು ದೌಡ್ ಮಾಡಿದ್ರಿ, ನಮ್ಮ ಅಣ್ಣಂದು ಮಾಡಿಲ್ಲ, ಅಕ್ಕಂದು ಮಾಡಿಲ್ಲ ಮದ್ವೆ, ನನ್ನ ಯಾಕೆ ಮದುವೆ ಮಾಡಿದ್ರಿ ಅಂತ ನಾನು ಗೋಳಿಟ್ಟುಕೊಂಡೆ. ಇಲ್ಲ ಚಿಕ್ಕವರಾಗಿ ಬಿಡಾಕ್ ಬರೋದಿಲ್ಲ ಅಂತೇಳಿ ಮನೆಯಂದವ ಮಾಡೇವಿ. ನಾ ಅವರು ಇನ್ನೂ ಈಗ ಮಾಡ್ಲಿಕ್ಕಾಗೈತಿ, ಯಾಕೆ ಮಾಡಿದ್ರಿ ಅಂತೇಳಿ ನ್ಯಾಯ ಮಾಡಿದೆ. ಆದರೂ ನಮ್ಮ ತಂದೆಯವರು ಅವರು ನಾನು ಪುನಃ ನೋಡಿ ಮಾಡೀನಿ. ನಾ ಸಿರಿ ಸಂಪತ್ತು ನೋಡಿಲ್ಲ ಅವ್ರದ್ದು ಮನೆಯಂದು ನಂದು ಅವ್ರದ್ದು ಪುನಃ ಹೆಚ್ಚೈತಿ. ನಾ ಮಾಡ್ತೀನಿ, ನಾನು ಅವ್ರನ್ನ ಬಿಟ್ಟು ಕೈ ಬಿಡೋದಿಲ್ಲ. ನಿಮ್ಮ ಅಣ್ಣ ತಮ್ಮಂದರೂ ಕೈ ಬಿಡೋದಿಲ್ಲ, ನಾನು ಕೈ ಬಿಡೋದಿಲ್ಲ, ಅವ್ರನ್ನ ಮೆಟ್ಟಿಸ್ತೇನೆ ನಾನು ಅಂಥೇಳಿ ಭಾಳ ನನಗೆ ಸಮಾಧಾನ ಹೇಳಿದರು. ಆಗಲೇ ಮದುವೆ ಆಗಿನ ಸಮಾಧಾನ ಮಾಡ್ಯಾರ. ಮೊದಲು ನನಗೇನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. 5 ದಿವಸ ಮೊದಲಿದ್ದಾಗ ಮಾತ್ರ ಗೊತ್ತೈತೆ ಅವ್ರಿಗೆ ಅಷ್ಟೇ. ಆಮೇಲೆ ಅವ್ರ ಅಣ್ಣನ ಮದುವೆ ಅಂತೇಳಿ ಬಂದರು ಸೌದಿಗೆ. ಬಂದಾಗ ಲಗ್ನ ಪತ್ರ ನೋಡಿದಾಗ ನಮ್ಮ ಮದುವೆ ಅನ್ನೋದು ಗೊತ್ತಾಗುತ್ತೆ. ಏನು ಮಾಡೋದು ಅಂತ ತಿಳ್ಕೊಂಡು ಏನು ಮಾಡೋದು ಅಂಥೇಳಿ ಅವ್ರ ತಂದೆ ತಾಯಿ ಕೂಡ ಸ್ವಲ್ಪ ವಾದ ಮಾಡಿದ್ರೂ ಅದು ಪರಿಹಾರ ಆಗಲಿಲ್ಲ. ಏನೋ ಋಣ ಸಂಬಂಧ ಇತ್ತೋ ಏನೋ. ಅವರ ನಮ್ಮ ತಂದೆ ತಾಯಿದು ತವ್ರ ಮನೆಯದು. ನಮ್ಮ ತಾಯಿ ಅವರು ಭಾಳ ಖುಷಿಯಿಂದ ನನ್ನ ಕೊಟ್ಟು ಮದುವೆ ಮಾಡಿದರು. ಆದ್ರೆ ದೊಡ್ಡವರು ಸಣ್ಣವರು ಅಂತ ಅವರು ತಿಳಿಯಾಗಿದ್ದಿದ್ದಿಲ್ಲ. ಏನೋ ನನ್ನ ಬಳಗ ನಾ ಕೂಡೇನಿಲ್ಲ ಅಂತೇಳಿ ತಾಯಿ ಭಾಳ ಖುಷಿಯಿಂದ ಮದುವೆ ಮಾಡಿದರು. ಮುಂದೆ ಅವರು 3-4 ವರ್ಷದ ಮಟ್ಟನ ಅವ್ರು ಮೆಟ್ಟಿಗೆ ಹಚ್ಚಿ ನೌಕರಿ ಬರೋ ಮಟ್ಟನ ನನ್ನ ತಮ್ಮ ಮಗಳಂದಿ ಇಟ್ಕೊಂಡು ಅಲ್ಲೇ ಜೋಪಾನ ಮಾಡಿ ಅವ್ರ ಮೆಟ್ಟಿಗೆ ಹತ್ತ ಮಟ್ಟನ ನಾನು ಕಳಿಸ್ದಿಲ್ಲ. ಅವ್ರೊಂದು ಮೆಟ್ಟಿಗೆ ಹತ್ತ ಮಟ್ಟನ ನೀನು ಕಳಿಸೋದಿಲ್ಲ ಅಂತೇಳಿ ಅವರು ಹಠ ಹಿಡಿದಿದ್ರು. ಆಮೇಲೆ ನನಗೆ ಏನೂ ಕೊಡಲಿಲ್ಲ ಅಂತ ನಾನು ನಮ್ಮ ಅಪ್ಪಾರ ಜೊತೆ ಜಗಳಾಡಿದೆ. ಅದೇನು ಯಾಕೆ ನೀ ಅದನ್ನು ಬಯಸ್ತಿದ್ದಿ, ಮಕ್ಕಳು ನಾನು ಏನೋ ಆಗಲಿ ನಾನು ರೊಟ್ಟಿ ಇನ್ನೊಂದು ಕಲಿತೀನಿ. ನಮ್ಮ ಸಣ್ಣ ತಮ್ಮ TCH ಓದ್ತಿದ್ದ, ನಂದು ಮ್ಯಾಟ್ರಿಕ್ ಆಗೈತಿ, ಅವ್ರ ಜೊತೆ ನಾನು TCH ಓದ್ತೀನಿ ಅಂತೇಳಿ ನಾನು ನಮ್ಮ ಅಪ್ಪಾರ ಕೂಡ ವಾದ ಮಾಡಿದೆ. ಹೌದು ಬಾ, ನೀವು ಹೋಗ್ತೀನಿ. ಈಗ ನೀವು ಹೋದೆ ಅಂದ್ರೆ ನಿಮ್ಮ ತಮ್ಮರಿಬ್ಬರಿಗೆ ನಿಮ್ಮ ಮನೆಯವರಿಗೆ ಯಾರು ಬುತ್ತಿ ಕಟ್ಟಾರೋ? ನಮ್ಮ ದೊಡ್ಡ ವೈನಿಯರು, ನಮ್ಮ ದೊಡ್ಡ ಅಕ್ಕಾರು, ನಾನು ಭಾಳ ಪ್ರತಿದಿನ ನಮ್ಮ 4 ಗಂಟೆಗೆ ಎದ್ದು 6 ಗಂಟೆ ಹೊತ್ತಿನ 40-50 ರೊಟ್ಟಿ ಮಾಡಿ ಕಟ್ಟಬೇಕು. ಆಗಿನ ಕಾಲದಾಗ ಇತ್ತು ಏನು ಮೆಸ್ ಇದ್ದು, ಆದ್ರೆ ನಮಗೆ ಕೊಡೋ ತಾಕತ್ತಿದ್ದಿದ್ದಿಲ್ಲ. ಇವ್ರಿಗೆ ಕೊಟ್ಟರೆ ಆ ತಮ್ಮಗಳು ಇದಾಗ್ತಿದ್ದು, ಆಗ್ತಿದ್ದಿಲ್ಲ ನಮ್ಗೆ ಕೊಡೋದು. ಯಾಕಂದ್ರೆ ಆರ್ಥಿಕ ತೊಂದರೆ ಆಗಿನ ಪರಿಸ್ಥಿತಿ. ನಮ್ಮ ಅಣ್ಣ ನೌಕರಿ ಆಮೇಲೆ ಸಣ್ಣ ಅಣ್ಣ ಹೋಗ್ತು ಇತ್ತು. ಆದ್ರೆ ಅಲ್ಲಿಗೆ ಅಷ್ಟಷ್ಟು ಆಗ್ತಿತ್ತು. ಭಾಳ ಜನ ಎಲ್ಲರನ್ನೂ ಸಾಲಿ ಕಲಿಸ್ಬೇಕು. ನಮ್ಮ ತಾಯಿಯವರು ಹೈನ ಇಟ್ಕೊಂಡಿದ್ರು. ಯಾವತ್ತು ಹೈನಿಂದಾನ ಎಲ್ಲರನ್ನೂ ಸಾಲಿ ಕಲಿಸ್ತಿದ್ರು. ಹೊಲ ಇತ್ತು, ಹೊಲದಿಂದ ಎಲ್ಲ ಕಾಳು ಕಡೆಗೆ ಮನೆಯಿಂದ ತಿಂತಿದ್ವಿ. ಮನೆಗೆ ಆಗ್ತಿತ್ತು. ಉಳಿದದ್ದು ಕಲಿಸಿದ್ದು ನಮ್ಮ ಅಣ್ಣಂದ್ರಿಂದ, ನಮ್ಮ ತಾಯಿಯಂದ್ರಿಂದ ಎಲ್ಲರೂ ರಕ್ಷಣೆಯಿಂದ ಅದೇ. ಆದರೆ ಅವ್ರು ನೆನೆಸಿ ನಾವು ಅನ್ನ ಉಂಟೇವೆ. ಯಾಕಂದ್ರೆ ಅವರು ಪುಣ್ಯದ ಫಲ. ಈಗ ಅವರು ಏನೇನು ಮಾಡ್ಯಾರ ಅನ್ನೋದು ಅವ್ರು ನೆನೆಸೇ ನಾವು ಹಾಗಾಗಿ ಅವರು ನೆಟ್ಟಿಗೆ ಹೆಚ್ಚು ಮಟ್ಟ ನಮ್ಗೆ ಕಳಿಸ್ತಿಲ್ಲ. ಆಮೇಲೆ ಅವರು TCH ಹಾಕಿ ಅದು TCH ಹಾಕಿದ್ರೆ ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿ ನೌಕರಿ ಮಾಡ್ಕೊಂಡ. BA ಆಗ MA ಆಗ BA B.Ed ಆಗಿ MA ಇಷ್ಟೆಲ್ಲ ಮಾಡಿಕೊಂಡು ಅವ್ರೇನೇ ನನಗೆ ಅವತ್ತು ಯಾವುದೂ ತೊಂದರೆ ಕೊಟ್ಟಿಲ್ಲ. ಯಾವುದಿಂದ ನನಗೆ ಭಾಳ ಸುಖ ಸಿಕ್ತು. ನನ್ನ ಮಕ್ಕಳು ಬಂಗಾರ ಅಂತಾಗಲ್ಲ. ನಮ್ಮ ತಂದೆ ತಾಯಿ ಹೇಳ್ತಿದ್ರು, ನನಗೆ ಬಂಗಾರ ಕೊಟ್ಟಿಲ್ಲ ಅಂತಿದ್ದೀನಿ, ನಿನ್ನ ಮಕ್ಕಳು ಬಂಗಾರನ ಹುಟ್ಟ್ಯಾ ನೋಡು ಅಂತೇಳಿ ಅವರು ತಮಾಷೆ ಮಾಡಿ ಖುಷಿ ಪಡಿಸ್ತಿದ್ರು ನನ್ನ. ನಾವು ಬಡತನದಿಂದ ಬಂದವರು, ಬಂಗಾರ ಕಂಡವ್ರಲ್ಲಿ ಎಲ್ಲ ಇವು ಪಡಿ ಬಂದ ಮೇಲೆ ಬಂಗಾರ ಕಂಡೀವಿ. ಅಷ್ಟೇ ನಮ್ಮದು ತಳ ಮಟ್ಟದವ್ರು ನಾವು. ಯಾಕಂದ್ರೆ ನಾವು ಸಂಸ್ಕಾರ ಅಷ್ಟೇ ಇಟ್ಟದವ್ರು, ಶ್ರೀಮಂತಿಕೆ ನೋಡೋದಲ್ಲ. ನಮ್ಮ ಒಳಗ ಹೆಂಗೈತಿ, ನಮ್ಮ ಒಳಗದಿಂದ ನಾವು ದೂರ ಇರಬಾರ್ದು ಅನ್ನೋ ಹಾಕಿ ನಾನು. ಆದರೆ ನಮಗೊಂದು ಕೊನೆ ತವ್ರ ಮಡಿಯಿಂದ ನನಗೊಂದು ಏನು ಸ್ವಚ್ಛತಾನ ಮಾಡ್ಕೋಬೇಕು ಅನ್ನೋದಿತ್ತು. ಅದೊಂದು ವರ್ಗ ಏನು ಅದನ್ನು ನಾವು ಬೇಡ್ಕೊಂಡು ಬಂದಿಲ್ಲ. ದೇವರಲ್ಲಿ ಇಲ್ಲಿ ಇದ್ದವ್ರು ಅದಾರಲ್ಲ, ಹೆಣ್ಣು ಮಕ್ಕಳಿಗಿಂತ ಫಲ ಅದಾರ ಅಂತೇಳಿ ಖುಷಿ ಪಡ್ತೇನೆ. ಇಷ್ಟಕ್ಕೆ ನಾನು ಚಿಕ್ಕ ಮಾತನ್ನು ಹೇಳಿ
ಎರಡು ಮುಖದಿಂದ ನಾವು ಮಾತನಾಡಿದರೂ ಕೂಡ ಒಳ ಅರ್ಥ ಒಂದೇ ಇದೆ. ಬಾಯಿ ಎರಡಿರ್ಬೋದು, ಧ್ವನಿ ಅದರ ಭಾವ ಒಂದೇ ಇದೆ. ಆ ರೀತಿಯೊಳಗೆ ನಮ್ಮ ಕುಟುಂಬ ಆದರ್ಶಮಯವಾಗಿ ನಡೆದದ. ಇನ್ನು ಮುಂದೂ ಅದೇ ಆದರ್ಶವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ಎಲ್ಲ ಬಂಧು ಬಾಂಧವರಲ್ಲಿ, ಮಕ್ಕಳಲ್ಲಿ, ಸೊಸೆಯಂದರಲ್ಲಿ ವಿನಂತಿ ಮಾಡಿಕೊಂಡು ಈ ವಿರಾಮವನ್ನು ಹೇಳ್ತೀವಿ. ಏನೋ ಹೇಳಬೇಕಾಗಿತ್ತು, 10 ಗಂಟೆಗೆ ಅಂತ ಹೇಳಿದ್ವಿ, 11ಕ್ಕೆ ನಾವು ಮನೆಯಾಗಿದ್ವಿ. ಇಲ್ಲಿನೂ ಯಾರೂ ಬಂದಿಲ್ಲ. ಹೀಗಾಗಿ ಅನಿಸಿಕೆಗಳನ್ನು ಹೊರಗೆ ಹಾಕಿದಾಗ ಭಾವ ಬರುವುದ ಬೇರೆ, ಇದರ ಕುತ್ಕೊಂಡು ಮಾತಾಡೋದಾಗ ಭಾವಗಳನ್ನು ಹಿಡಿಯೋದನ್ನ ಬೇರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜಾಜಿನಗರದವರು ಯಾರಾದರೂ ಮಾತನಾಡೋರಿದ್ರೆ ಒಂದೆರಡು ಮಾತುಗಳನ್ನು ಹೇಳಬಹುದು ಅಂತ ಆಶಾಭಾವನೆಯಿಂದ ಹೇಳ್ತೀನಿ. ನಾನು ಹಳ್ಳಿಯಲ್ಲೇ ಬೆಳೆದವನು. 1ರಿಂದ 7ನೇ ತರಗತಿವರೆಗೆ ನಂದು ಸೌದಿನಲ್ಲೇ ವಿದ್ಯಾಭ್ಯಾಸ ಆಯಿತು. ನಾನು ಜಾಸ್ತಿ ಕಳೆದು ಸೌದಿನಲ್ಲಿ ಅವಾಗ ಜಾಸ್ತಿ ಆಗಿದ್ದು ನಂದು, ಯಾಕಂದರೆ ಅವ್ರ ಅಟ್ಯಾಚ್ಮೆಂಟ್ ಭಾಳ ಕಡಿಮೆ ಆಯಿತು ನನಗೆ. ತದನಂತರ ನಾನು ಅವ್ರ ಅಟ್ಯಾಚ್ಮೆಂಟ್ನಿಗೆ ನಮ್ಮ ತಂದೆಯ ಜೊತೆ ಜಾಸ್ತಿ ನಾನು ಒಡನಾಟ ಜಾಸ್ತಿ ಆಗಲೇ ಇಲ್ಲ. ತದನಂತರ ನಮ್ಮ ತಂದೆಯವರು ಹೋದ್ಮೇಲೆ ನಮ್ಮ ಚಿಕ್ಕಪ್ಪವರಿಗೆಲ್ಲ ತಗೊಂಡ್ರೆ ಅನ್ಸಕ್ಕಿಲ್ಲ. ಬಟ್ ಆದರೂ ಸಹಿತ ನಮಗೆ ಆ ಟೈಮಲ್ಲಿ ಒಂದು ನೈತಿಕ ಸ್ಥೈರ್ಯ ಬೇಕಾಗಿತ್ತು. ನೈತಿಕ ಸ್ಥೈರ್ಯ ಅದನ್ನು ನನಗೆ ಕೊಟ್ಟಿದ್ದಾರೆ. ಕೂಡ ಅವರು ಅನಾವರದಲ್ಲಿದ್ದರು. ಅನಾವರದಲ್ಲಿ ನಾನು KSS ಕಾಲೇಜಿಗೆ ಹೋಗ್ತಾ ಇದ್ದೆ. ಮಾರ್ಗದರ್ಶನ ನೀಡಿದ್ದಾರೆ. ಮಾರ್ಗದರ್ಶನ ನನ್ನ ನೌಕರಿಯಾಗಿ ಬರುವಲ್ಲಿ ಶ್ರಮಿಸಿದವರಂದರೆ ಮೊದಲನೇದಾಗಿ ಅವರು ಸಾಕಷ್ಟು ಪ್ರಯತ್ನ ಮಾಡಿ, ಬಟ್ ಆದರೂ ಸಹಿತ ಏನೋ ಇದ್ರೂ ಸಹಿತ ಆ ಶ್ರೀರಕ್ಷೆ ನಮ್ಮ ತಂದೆಯವರ ಇವತ್ತು ನೆನಪಿಟ್ಕೊಳ್ತೀನಿ. ಅದೇ ರೀತಿ ನನ್ನ ತಂದೆಯವರ ಸ್ಥಾನದೊಳಗೆ ನಾನು ಇಲ್ಲಿವರೆಗೆ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಮುಂದೂ ಕೂಡ ಅದನ್ನು ಪಾಲಿಸ್ಕೊಂಡು ಹೋಗ್ತೀನಿ ಅಂತೇಳಿ ಯಾವತ್ತೂ ಕೂಡ ನಮ್ಮ ಎಲ್ಲ ಒಂದು ಕಡೆ ಅವ್ರ ಜೀವನಕ್ಕೆ ಉಪಯೋಗ ಆಗೋಗಬೇಕು ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ. ಅವರ ಈ ಒಂದು ಸಾಂಸಾರಿಕ ಜೀವನ ಇನ್ನೂ ಉತ್ತಮವಾಗಿ ಸಾಕಷ್ಟು ದೇವರ ಆಯುರ್ವೇದ ಸಂಪತ್ತು ಮತ್ತು ಕೂಡ ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಮೇಘಶ್ಯಾಮನ ಮುರುಳಿ ಲೋಲನ ಪ್ರೀತಿಯೊಂದು ಕವನ, ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ, ಹರಿಸು ಹೊನಲನು ಸೇರುತ್ತಲೆ ಪ್ರೀತಿ ಕಡಲನ್ನ. ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು, ಸೇರಿ ನಿಂದನು ಮುತ್ತಲ್ಲೆ ಮನೆಯ ಕಟ್ಟುವೆನು, ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು. ನಿನ್ನ ಹಾದಿಗೆ ನೀ ನನಗೆ ನಾ ನಿನಗೆ ಜೀವನ
ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ಹಗಲು ಈರುಳಲಿ ಬಿಸಿಲು ಮಳೆಯಲಿ ಹೊಳೆವ ನಿನ್ನ ನಯನ, ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ, ಜನುಮ ಜನುಮಕ್ಕೂ ನಾ ಬಂದು ಸೇರುವೆನೋ ನಿನ್ನ. ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ, ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ, ಬಾನು ಇಲ್ಲವೇ ನಿಲ್ಲುಸಿರ ತಾಳವು ಬಲು ಚೆನ್ನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಕೊನೆಯ 5 ನಿಮಿಷ ಕಾಲಾವಕಾಶ ಕೊಟ್ಟರೆ ಒಂದೆರಡು ನಿಮಿಷ ಮಾತಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮಂಗೆ 50ನೇ ವರ್ಷದ ಈ ಸಮಾರಂಭಕ್ಕೆ ನಾವು ಒಂದು ಈ ಐಡಿಯಾ ಬಂದದ್ದು ಒಂದು ಆಲ್ಮೋಸ್ಟ್ ಒಂದೂವರೆ ತಿಂಗಳ ಹಿಂದೆ. ಇದನ್ನು ಪರಿಕಲ್ಪನೆ ಮಾಡಿದವರು ನಮ್ಮ 3 ಶ್ರೀಮತಿಯರಾದ ಶಶಿಕಾಂತ್ ಅವರ ಶ್ರೀಮತಿಯವರು, ಚಂದ್ರಕಾಂತ್ ಅವರ ಶ್ರೀಮತಿಯವರು, ವಂಶಮತಿ ಅವರಿಂದ ಮುಂದಿದ್ದಾಗ ನಾವು ಆಗುತ್ತೋ ಇಲ್ಲೋ ಅನ್ನೋ ಒಂದು ಯೋಚನೆಯಲ್ಲಿ ಒಂದು ಸ್ಕೆಪ್ಟಿಕಲ್ ನೋಟ್ ಅಂತ ಹೇಳ್ತಾರೆ, ಆ ಒಂದು ಸಂಶಯದಲ್ಲಿ ಸ್ಟಾರ್ಟ್ ಮಾಡೋವಾಗಲೇ ನೂರಾರು ವಿಘ್ನಗಳು ವಿಘ್ನಗಳು ಮಾತಾಡ್ತಾ ಇದ್ವಿ. ಆದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಒಂದು ಇಂಪಾರ್ಟೆಂಟ್ ವಿಷಯ ಏನಿತ್ತಂದರೆ ಈ ಒಂದು ಸಮಾರಂಭದ ಬಗ್ಗೆ ನಮ್ಮ ತಂದೆ ತಾಯಿಯವ್ರಿಗೆ ಏನು ಗೊತ್ತಾಗಬಾರ್ದು, ಅವರ ಇನ್ವಾಲ್ವ್ಮೆಂಟ್ ಇಲ್ಲದೇ ಮಾಡ್ತಕ್ಕಂಥ ಒಂದು ಇದನ್ನು ಮಾಡಬೇಕು. ಅದು ಆಲ್ಮೋಸ್ಟ್ ಯಾವಾಗಲೂ ಸಾಧ್ಯವಿಲ್ಲ. ನಾವು ಇಲ್ಲಿಯವರೆಗೆ ನಾವು ಏನೇ ಒಂದು ಕಾಲಿಟ್ಟರು ಅಥವಾ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅವರ ಒಂದು ವಿಚಾರ ಅಥವಾ ಅವರ ಒಂದು ಸಲಹೆ ಇಲ್ಲದೆ ಯಾವತ್ತೂ ಏನು ಮಾಡಿದ್ದೇವರು ಅಲ್ಲ ನಾವು. ಬಟ್ ಇದು ಒಂದು ಸಮಾರಂಭದ ಬಗ್ಗೆ ನಾವು ಅವರನ್ನ ಇನ್ವಾಲ್ವ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇದು ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಅವರಿಗೆ. ಅವರ ಈ ತುಂಬು ಜೋಳದ ಎಲ್ಲ ಘಟನೆಗಳು ಅಥವಾ ಎಲ್ಲ ವಿಷಯಗಳಲ್ಲಿ ನಾವು ಭಾಗಿಯಾದದ್ದು ಅವರ ಪುತ್ರರಾಗಿ
ಹೃದಯವೇ ಇದಾ ಮಿಡಿದಿದೆ ಬಯಕೆ